इतिहास में यही बहुत सुंदर समय है संगम युग का, जबकि हम भगवान को भी जानते हैं। भगवान ने खुद बैठ करके अपना परिचय दिया है और फिर साथ ही साथ बाबा ने ब्रह्मा बाबा का भी परिचय ಸಂಗಮ दिया ಯುಗದ और ಇತಿಹಾಸದಲ್ಲಿ फिर उसके साथ ಈ ಸಮಯ बाबा ಬಹಳ ಸುಂದರವಾದಂತಹ ಸಮಯ. ಭಗವಂತನನ್ನು ತಿಳ್ಕೊಂಡಿದೀವಿ. ಭಗವಂತ ಸ್ವಯಂ ತನ್ನ ಪರಿಚಯವನ್ನ ಕೊಟ್ಟಿದ್ದಾರೆ. ಮತ್ತೆ ಶಿವ್ ಬಾಬಾ ಬ್ರಹ್ಮ ಬಾಬನ್ ಪರಿಚಯವನ್ನು ಕೊಟ್ಟಿದ್ದಾರೆ. ಮತ್ತೆ ಅದರ ಜೊತೆಗೆ ಬಾಬಾ ಅವರು ಏನೆಲ್ಲ ಕಾರ್ಯವನ್ನ ಮಾಡಿದ್ದಾರೆ, ಮಧುಬನ್ನಿಂದ ಅದರ ಬಗ್ಗೆ ನಮ್ಗೆ ಅರಿವು ಸಿಗತ್ತೆ. ಬಾಬಾ ಅವ್ರು ಎಂತಹ ಪರ್ಸನಾಲಿಟಿ ಆಗಿದ್ರು, ಮತ್ತೆ ಬಾಬಾ ಅವ್ರು ಹೇಗೆ ಬೇಹದ್ದಿನ ಯಜ್ಞದ ಸ್ಥಾಪನೆಯನ್ನ ಮಾಡಿದ್ರು, ಇದ್ರ ಬಗ್ಗೆ ನಮ್ಗೆ ಗೊತ್ತಾಗತ್ತೆ. 1969 ಆದ್ಮೇಲೂನು ಇಲ್ಲಿವರೆಗೂ ಬಹಳ ವರ್ಷಗಳು ಕಳೆದೋಗಿದೆ. ಆದ್ರೆ ಆ ನೆನಪುಗಳು ಈಗ್ಲೂ ನೆನಪಿದೆ. ಏನೆಲ್ಲ ಕಾರ್ಯಗಳು ನಡೀತಿದೆ, ಇನ್ನು ಕಾರ್ಯಗಳು ವೃದ್ಧಿ ಆಗ್ತಾ ಹೋಗ್ತಿದೆ. ಫಸ್ಟ್ ರುದ್ರ ಜ್ಞಾನ ಯಜ್ಞ ಸ್ಥಾಪನ ಒಂದು ದೇಶದಲ್ಲಿ ಫಸ್ಟ್ ಆಯ್ತು. ಈಗ ಯಜ್ಞ ಕುಂಡ ಇಡೀ ವಿಶ್ವದಲ್ಲಿ ಹರಡಿದೆ. ಒಂದು ಶಾಸ್ತ್ರದ ಕತೆ ನಾನ್ ನಿಮ್ಗೆ ತಿಳ್ಸಕ್ಕೆ ಇಷ್ಟಪಡ್ತೀನಿ. ಅದ್ರಿಂದ ಅನ್ಸತ್ತೆ ಎಷ್ಟು ಕಮಾಲ್ ಬಾಬಾ ಅವ್ರದ್ದು ಅವ್ಯಕ್ತ ಆದ್ಮೇಲೆ ಹೇಗೆ ವೃದ್ಧಿ ಆಯ್ತು ಅನ್ನೋದರ ಬಗ್ಗೆ. ಕಂಸ ಕೃಷ್ಣನ ಹತ್ರ ಏನ್ ಜಾದು ಇದೆ ಅಂತ ನೋಡ್ದಾಗ ಅವ್ರಿಗೆ ಅನ್ಸ್ತು ಅವ್ರ ಮುರಳಿಯಲ್ಲೇ ಜಾದು ಇದೆ ಅಂತ ಗೊತ್ತಾಯ್ತು. ಯಾವಾಗ ಅವ್ರ ಮುರಳಿ ನುಡಿಸ್ತಿದ್ರು, ಎಲ್ಲಾ ಕಡೆಯಿಂದ ಎಲ್ಲರೂ ಅಲ್ಲಿ ಬಂದ್ ಸೇರ್ತಿದ್ರು. ಆ ಮುರಳಿ ಕೇಳಲಿಕ್ಕೆ ಓಡೋಡಿ ಬರ್ತಾ ಇದ್ರು. ಅವರು ಕೃಷ್ಣನ ಮುರಳಿಯನ್ನ ಕಿತ್ಕೊಂಡ್ಬಿಟ್ರು ಅವ್ರಿಂದ ಕಂಸ. ಅದನ್ನ ಸಣ್ಣ ಸಣ್ಣ ಪೀಸಸ್ ಮಾಡ್ಬಿಟ್ರು. ಅವ್ರಿಗೆ ಆಶ್ಚರ್ಯ ಇದೆ ಅನ್ಸ್ತು. ಒಂದೊಂದು ಪೀಸ್ಗೂನು ರೆಕ್ಕೆ ಬಂತು. ಮುರಳಿಯ ಕೊಳಲಿನ ಪೀಸ್ಗೆ ಅದ್ರಲ್ಲಿ ರೆಕ್ಕೆಗಳು ಬಂದ್ ಎಲ್ಲಾ ಕಡೆ ಹರಡ್ತಾ ಹರಡ್ತಾ ಅದೇ ಮ್ಯೂಸಿಕ್ ಎಲ್ಲಾ ಕಡೆ ಕೇಳ್ ಬಂತು. ಅದೇ ರೀತಿ ಸಾಕಾರ ಬಾಬಾ ತ್ಯಾಗ ಮಾಡಿದಾಗ ತನ್ನ ಶರೀರ, ಅನೇಕರಿಗೆ ಗೊತ್ತಿತ್ತು ಇವರು ಶ್ರೇಷ್ಠ ಧರ್ಮಾತ್ಮ ಆಗಿದ್ದಾರೆ ಅಂತ ಅನ್ಸ್ತಿತ್ತು ಹೊರಗಿನವ್ರಿಗೆ. ಆದ್ರೆ ಅನೇಕರು ಯಾರು ಆದಿಯಲ್ಲಿ ಯಜ್ಞದ ಸ್ಥಾಪನೆಯ ಸಮಯದಲ್ಲಿ ಬಹಳ ವಿರೋಧ ಮಾಡಿದ್ರು, ಆ ಸಮಯದಲ್ಲಿ ಅವ್ರಿಗನ್ಸ್ತು ಇವ್ರ ದಾದಾ ಹೊಟ್ಟೋದ್ರು, ಈಗ ನೋಡೋಣ ಇವ್ರು ಸಿಸ್ಟರ್ಸ್ ಏನ್ ಮಾಡ್ತಾರೆ ಅಂತ. ಏಕೆಂದ್ರೆ ಬಹಳಷ್ಟು ಜನ ಅಕ್ಕಂದ್ರೆ ಇದ್ರು, ಬಹಳ ಕಡಿಮೆ ಅಣ್ಣಂದ್ರಿದ್ರು. 1966 ಫಸ್ಟ್ ನಾನು ಬ್ರಹ್ಮ ಬಾಬನ್ ಮೀಟ್ ಮಾಡಿದ್ದು 1957. ಬಾಬಾ ಅವ್ರನ್ನ ಮೀಟ್ ಮಾಡಿದ್ಮೇಲೆ ನಾವು ವಿದೇಶಕ್ಕೆ ಬಂದ್ಬಿಟ್ವಿ 1957 ಆದ್ಮೇಲೆ, 2-3 ವಾರ ಆದ್ಮೇಲೆ. ಆದ್ರೆ ಬಾಬಾ ಅವ್ರ ಜೊತೆ ಏನ್ ಕನೆಕ್ಷನ್ ಸಂಬಂಧ ಇತ್ತು, ನಮ್ ಮಾತಾಜಿ ಮುಖಾಂತರ ಬಾಬಾ ಅವ್ರ ಜೊತೆ ಕನೆಕ್ಷನ್ ಇತ್ತು. ಬಾಬಾ ಅವ್ರ ಮುರಳಿ ಕಳಿಸ್ತಿದ್ರು, ಟೇಪ್ಸ್ ಕಳಿಸ್ತಿದ್ರು, ಚಿತ್ರಗಳು ಕಳಿಸ್ತಿದ್ರು. ಲಂಡನ್ನಿನ ಪಾಲನೆ ಬಾಬಾ ತನ್ನ ದೃಷ್ಟಿಯಿಂದ ಕರಾಚಿ ದಿನಗಳಿಂದ ಮಾಡಿದ್ರು. ಜೊತೆಗೆ ಸಾಕಾರದಲ್ಲೂ 1957 ಇಂದ ಬಹಳಷ್ಟು ಪಾಲನೆಯನ್ನ ಲಂಡನ್ಗೆ ಕೊಡ್ತಾ ಇದ್ರು. ಫಸ್ಟ್ ವಿದೇಶದ ನಿಮಿತ್ತ ನಮ್ ಮಾತಾಜಿ ರಜನಿ ಮಾತಾ ನಿಮಿತ್ತ ಆದ್ರು. ಅವ್ರ ಪಾಲನೆಯನ್ನ ಬಾಬಾ ಅವ್ರು ಬಹಳ ಮಾಡಿದ್ರು. ಆ ಸಮಯದಲ್ಲೂ ವಾತಾವರಣ ಪೂನಾದಲ್ಲಿ ಯಾವಾಗ ಜ್ಞಾನ ತಗೊಂಡ್ರು, ಆಮೇಲೆ 6 ತಿಂಗಳಾದ್ಮೇಲೆ ಲಂಡನ್ಗೆ ಬಂದ್ರು. ಯಾವಾಗ ಜ್ಞಾನ ತಗೊಂಡ್ರು ಅಲ್ಲಿ ಲಂಡನ್ ಅಲ್ಲಿ ಅನೇಕರು ಹೇಳ್ತಿದ್ರು ಇಲ್ಲಿ ಹೋಗ್ಬಾರ್ದು ಅಂತ. ಸೊ ಆದಿಯ ಜನ ಯಾರಿದ್ರು, ಸಮಾಚಾರ ಯಾರಿಕ್ಕೆ ಗೊತ್ತಾಯ್ತು ಬಾಬಾ ಅವ್ರ ಶರೀರ ಬಿಟ್ರು. ಸೊ ಸಿಸ್ಟರ್ಸ್ ಏನ್ ಮಾಡ್ತಾರೆ ಅಂತ 1966 ಅಲ್ಲಿ ನಾನು ಹೋದಾಗ್ಲೂ ಮಧುಬನದಲ್ಲಿ 30 ಜನ ಅಷ್ಟೇ ಪಾಂಡವ ಭವನದಲ್ಲಿದ್ರು. ಬಹಳ ಪ್ರೀತಿಯಿಂದ ಪಾಲನೆ ಮಾಡ್ತಿದ್ರು ಬಾಬಾ.
ಆ ಸಮಯದಲ್ಲಿ ಮಾನ್ಸೂನ್ ಟೈಮ್ ಇತ್ತು, ಮಳೆಗಾಲ, ಬೇರೆ ಪಾರ್ಟಿನೂ ಬಂದಿತ್ತು, ಟೀಚರ್ಸ್ನು ಅಷ್ಟೊಂದ್ ಜನ ಆ ಸಮಯದಲ್ಲಿ ಇರ್ಲಿಲ್ಲ ಮಧುಬನ್ದಲ್ಲಿ. ಬಟ್ ಅವರ ಒಂದು ಆಮ್, ಪಾಲನೆಯನ್ನ ಬಾಬಾ ಅವರು ಬಹಳ ಪ್ರೀತಿಯಿಂದ ಪಾಲನೆ ಮಾಡ್ತಿದ್ರು. ಅಷ್ಟು ಟೀಚರ್ಸು ಇರ್ಲಿಲ್ಲ, ಸ್ಟೂಡೆಂಟ್ಸು ಇರ್ಲಿಲ್ಲ, ಪಾರ್ಟಿಗಳು ಸಹ ಇರ್ಲಿಲ್ಲ. ಪಾರ್ಟೀಸ್ ಕೂಡ ಇರ್ಲಿಲ್ಲ ಆ ಟೈಮಲ್ಲಿ. ಶಿವ್ ಬಾಬಾ ಅವ್ರನ್ನ ತಿಳ್ಕೊಂಡ್ವಿ, ಬ್ರಹ್ಮ ಬಾಬಾನು ತಿಳ್ಕೊಂಡ್ವಿ. ಅವ್ರ ಮುರಳಿಗಳಿಂದ ನಮ್ಮ ಜೀವನದಲ್ಲಿ ಪರಿವರ್ತನೆಯನ್ನ ತರ್ತಾ ಈಗ ಅಂತಿಮ ಗಳಿಗೆಗಳೇನಿದೆ ಸಂಗಮ್ ಯುಗದ್ದು, ಇವೆಲ್ಲ ಇದೇ ಸಂಕಲ್ಪದಿಂದ ನಡೀತಿದ್ದಾರೆ ಎಲ್ಲ ಆತ್ಮಗಳು. ಬಾಬಾ ಅವರು ಪ್ರತ್ಯಕ್ಷತೆ ಆಗ್ಬೇಕು, ನಾವೆಲ್ಲರೂ ಬಾಬಾ ಅವರು ಶೋ ಮಾಡ್ಬೇಕಂತ ಬಾಬಾ ಅವರು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ನಿಮ್ಮ ಜೀವನದಿಂದನೇ ಆ ಪ್ರತ್ಯಕ್ಷತೆ ಆಗ್ಲಿಕ್ಕೆ ಸಾಧ್ಯ. ನಿಮ್ಮ ಜೀವನವನ್ನ ನೋಡಿನೇ ಅವರಿಗೆ ಅದರ ಅರಿವಾಗತ್ತೆ ನಮ್ ತಂದೆ ಯಾರು ಅಂತ. ಯಾವಾಗ ಮೊದಲನೇ ಮೀಟಿಂಗ್ ಬಾಬಾ ಅವ್ರ ಜೊತೆ ಆಯ್ತು, ನಾನ್ ಬಹಳ ಚಿಕ್ಕವಳಿದ್ದೆ, 1957 ಅಲ್ಲಿ. ಆದ್ರೂನು ಬಾಬಾ ಅವರ ಒಂದು ಆ ಅಜ್ಜನ ರೂಪ ಏನಿತ್ತು ಅದು ಬಹಳ ಸುಂದರ, ಬಹಳ ಪ್ರೀತಿಯನ್ನ ಕೊಡುವಂತದ್ದಿತ್ತು. 57 ಅಲ್ಲಿ ಆ ಮೀಟ್ ಆದ್ಮೇಲೆ ನಾವು ಲಂಡನ್ ಬಂದ್ಬಿಟ್ವಿ 2 ವಾರಗಳಲ್ಲಿ. ಬಾಬಾ ಅವ್ರೇನ್ ಪಾಲನೆ ಕೊಟ್ರು, ಪತ್ರಗಳಿಂದ ರೆಡ್ ಅಕ್ಷರಗಳಲ್ಲಿ ಪತ್ರ ಬರೀತಿದ್ರು, ಮತ್ತೆ ಮುರಳಿಗಳ ಮುಖಾಂತರ. ಆ ಪಾಲನೆಯ ಆಧಾರದ ಮೇಲೆ ನಮ್ಮ ತಾಯಿಯ ಪಾಲನೆ ಆಗ್ತಿತ್ತು, ಅವ್ರು ನಮ್ ಪಾಲನೆ ಮಾಡ್ತಿದ್ರು. ನನಗ್ ನೆನಪು ಬರುತ್ತೆ 1959 ಅಲ್ಲಿ 2 ವರ್ಷ ಆದ್ಮೇಲೆ, ಅವಾಗ ಸಮ್ಮರ್ ಸಮಯ ಇತ್ತು ವಿದೇಶದಲ್ಲಿ. ಪೋಸ್ಟ್ ಮ್ಯಾನ್ ಆಗ ಡೋರ್ ಬೆಲ್ ಹೊಡೆದ್ರು. ಆಗ ಶನಿವಾರದ ದಿನ ಇರ್ಬೋದು, ನಾವು ಸ್ಕೂಲಲ್ಲಿ ಇರ್ಲಿಲ್ಲ, ಮನೆಯಲ್ಲೇ ಇದ್ವಿ ಆ ದಿನ. ಸೊ ಯಾವಾಗ ಬೆಲ್ ಹೊಡೆದ್ರು ನಾವು ಹೋಗಿ ಡೋರ್ ಓಪನ್ ಮಾಡಿದ್ವಿ. ಪೋಸ್ಟ್ ಮ್ಯಾನ್ ಏನೋ ಒಂದು ಪಾರ್ಸಲ್ ತಗೊಂಡ್ ಬಂದಿದ್ದ. ಮಾತಾಜಿ ಹೇಳಿದ್ರು ನೋಡಿ ಏನಿದೆ ಪಾರ್ಸಲ್ ಅಲ್ಲಿ ಅಂತ. ನಾನು ಓಪನ್ ಮಾಡಿದೆ, ಅದ್ರಲ್ಲಿ ಏನಿತ್ತು, 6 ಅಲ್ಫಾನ್ಸೋ ಮಾವಿನಣ್ಣು ಇತ್ತು. ನೀವ್ ಯೋಚನೆ ಮಾಡಿ, ಆ ದಿನಗಳಲ್ಲಿ ಯಾರು ವೆಜಿಟೇಬಲ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಒಂದು ದೇಶದಿಂದ ಇನ್ನೊಂದ್ ದೇಶಕ್ಕೆ ಕಳ್ಸೋದು ಅಥವಾ ತರ್ಸೋದು ಅಷ್ಟು ಇರ್ಲಿಲ್ಲ. ಬಾಬಾ ಬಾಂಬೆಯಲ್ಲಿ ಬಂದಿದ್ರು, ಬ್ರಹ್ಮ ಬಾಬಾ. ಬಾಬಾ ಅಲ್ಫಾನ್ಸ್ ಮಾವಿನಣ್ಣು ತಿಂತಾ ಇದ್ರು. ಆಗ ಬಾಬಾ ಅವರು ಮಕ್ಕಳನ್ನ ನೆನಪು ಮಾಡಿದ್ರು. ಆ ಮಕ್ಕಳು ಲಂಡನ್ ಅಲ್ಲಿ ಇದಾರೆ, ಅವ್ರಿಗೆ ಮಾವಿನಣ್ಣು ಸಿಗೋದಿಲ್ಲ ಅಲ್ಲಿ. ಸೊ ಬಾಬಾ ಅವ್ರ ಆಗ ಡೈರೆಕ್ಷನ್ ಕೊಟ್ರು, ಈ ತರ ಒಳ್ಳೆ ಮಾವಿನಣ್ಣನ್ನ ನೀವು ಈ ರೀತಿ ಪ್ಯಾಕಿಂಗ್ ಮಾಡಿಸಿ ಅದು ಪೋಸ್ಟ್ ಅಲ್ಲಿ ನೀವು ಕಳ್ಸೋ ರೀತಿ ಪ್ಯಾಕ್ ಮಾಡಿ ಅಂತ. ಆ ಸಮಯದಲ್ಲಿ ಲಂಡನ್ ಅಲ್ಲಿ ಒಂದೇ ಭಾರತದ ಗ್ರಾಸರಿ ಸ್ಟೋರ್ ಇತ್ತು, ದಿನಸಿ ಅಂಗಡಿ. ಅದ್ರಲ್ಲಿ ಮಸಾಲೆಗಳು ಸಿಕ್ತಿತ್ತು, ಸಬ್ಜಿಗಳು, ಫಲ ಎಲ್ಲ ಸಿಗ್ತಾ ಇರ್ಲಿಲ್ಲ ಆ ಸ್ಟೋರ್ ಅಲ್ಲಿ. ಆ ಸಿಸ್ಟಮ್ ಇರ್ಲಿಲ್ಲ ಆ ದಿನಗಳಲ್ಲಿ. ಬಾಬಾ ಅವರು ಬಿಲ್ಕುಲ್ ಜಾನಿ ಜಾನನ್ ಹಾರ್ ಆಗಿದ್ದಾರೆ. ಬಾಬಾ ಅವ್ರಿಗೆ ಗೊತ್ತಿತ್ತು ಅಲ್ಲಿ ಸಿಗಲ್ಲ ಮಾವಿನಣ್ಣು ಅಂತ. ಬಾಬಾ ತನ್ನ ಮಕ್ಕಳನ್ನ ಅಷ್ಟು ಪ್ರೀತಿಯಿಂದ ನೆನ್ಪ್ ಮಾಡ್ಕೊಂಡು ಈ ರೀತ ಕಳ್ಸಿದ್ರು. ಇದ್ರಿಂದಾನೇ ಗೊತ್ತಾಗತ್ತೆ ಅಲೌಕಿಕದ ವ್ಯತ್ಯಾಸ ಏನು. ಲೌಕಿಕ ಸಂಬಂಧಿಗಳು ಬಹಳಷ್ಟು ಜನ ಇದ್ರು ಭಾರತದಲ್ಲಿ, ಬಾಂಬೆಯಲ್ಲೂ ಇದ್ರು, ಆದ್ರೆ ಅವ್ರು ನೆನಪು ಮಾಡಿಲ್ಲ. ಆದ್ರೆ ಪ್ರಜಾಪಿತ ಬ್ರಹ್ಮ ಯಾರು ಸರ್ವರ ತಂದೆ ಆಗಿದ್ದಾರೆ, ಅವ್ರು ಇಷ್ಟು ಪ್ರೀತಿಯಿಂದ ನೆನಪು ಮಾಡಿ ಕಳ್ಸಿದ್ರು. ಆ ಸಮಯದಲ್ಲಿ ಯಜ್ಞದ್ದು ಬಹಳ ಸಿಂಪಲ್ ಪಾತ್ರ ನಡೀತಾ ಇತ್ತು ಯಜ್ಞದಲ್ಲಿ. ಆದ್ರೆ ಬಾಬಾವ್ರು ಯೋಚನೆ ಮಾಡ್ಲಿಲ್ಲ, ಬಹಳ ವಿಶಾಲ ಹೃದಯದ, ಬೇಹದ್ದಿನ ಪ್ರೀತಿ ಬಾಬಾ ಅವ್ರದ್ದಾಗಿತ್ತು. ಅದೇನು ಸ್ಮೃತಿಗಳ ಛಾಪ್ ಆಗಿದೆ ಅದು ಇಲ್ಲಿವರೆಗೂ ನೆನಪರತ್ತೆ. ಬಾಬಾ ಅವ್ರು ಹೇಗೆ ಮಕ್ಕಳ ಹೃದಯವನ್ನ ತಿಳ್ಕೊಂಡು, ನಾನು ಒಂದು ರಾತ್ರಿ ಕ್ಲಾಸ್ ಕೇಳ್ತಿದ್ದೆ, ಬಾಬಾ ಮಕ್ಕಳನ್ನ ಕೇಳ್ತಾ ಇದ್ರು, ಮಕ್ಕಳೇ ಪಾನಿಪುರಿ ತಿಂತೀರಾ, ಕುಲ್ಫಿ ತಿಂತೀರಾ ಅಂತ. ಹೇಗೆ ದೊಡ್ಡ ದಾದಿ ಪ್ರಕಾಶ್ ಮಣಿ ದಾದಿ ಮಧುಬನ್ಗೆ ಹೋದಾಗ
ಅವರು ಸಹ ಬಾಬಾವ್ರಿಂದ ಇದನ್ನ ಕಲ್ತ್ರು. ಅವ್ರು ಕೇಳ್ತಿದ್ರು, ನೀವೇನ್ ತಿಂತೀರಾ ಅಂತ ವಿದೇಶಿಯರನ್ನ ಕೇಳ್ತಿದ್ರು. ಯಾರಾದ್ರೂ ಒಬ್ರು ಹೇಳೋರು ಐಸ್ ಕ್ರೀಮ್ ತಿಂತೀವಿ ಅಂತ. ಸೊ ದಾದಿ ಹೇಳ್ತಿದ್ರು, ಬಿಲ್ಕುಲ್ ನಾಳೆ ನಿಮ್ಗೆ ಐಸ್ ಕ್ರೀಮ್ ತಿನ್ಸ್ತೀವಿ ಅಂತ. ಸೊ ಬ್ರಹ್ಮ ಬಾಬಾ ಈ ರೀತಿ ತನ್ನ ಮಕ್ಕಳ ಪಾಲನೆಯನ್ನ ಯಜ್ಞದಲ್ಲಿ ಮಾಡಿದ್ರು. ಅವರುನು ಸಹ ನಮ್ಮೆಲ್ಲರನ್ನ ಈ ರೀತಿ ಪಾಲನೆ ಮಾಡಿದ್ರು. ನಾನ್ ನೋಡ್ತಿದ್ದೀನಿ. ಯಜ್ಞ ತಂದೆ ಆಗಿರೋ ಕಾರಣ ಇಷ್ಟು ದೊಡ್ಡ ಹೃದಯ ಇತ್ತು ಬಾಬಾ ಅವ್ರದು. ಮತ್ತೆ ನೆನಪು ಬರುತ್ತೆ 1964 ಅಲ್ಲಿ ನಂದು ಅಷ್ಟೊಂದು ಇಂಟ್ರೆಸ್ಟ್ ಇರ್ಲಿಲ್ಲ ನಾನ್ ಮಧುಬನ್ಗೆ ಹೋಗ್ಬೇಕು ಅಂತ. ಯಾಕೆಂದ್ರೆ ಯುವ ಯುವ ಲೈಫ್ ಅಲ್ಲಿ ಸೈನ್ಸಿನ ಆಧಾರದ ಮೇಲೆ ಮಕ್ಕಳಿಗೆ ಸೈನ್ಸಿನ ಬಹಳ ಶೋಕ್ ಇರುತ್ತೆ ಅಂತ, ಸೈಲೆನ್ಸ್ ಅನ್ನು ಕಲಿಬೇಕಾಗತ್ತೆ ಅಂತ. ಆ ಸಮಯದಲ್ಲಿ ಲಂಡನ್ನಿನ ವಿದ್ಯಾಭ್ಯಾಸ ಅನುಸಾರ ಕ್ರಿಶ್ಚಿಯನ್ ಧರ್ಮದ ಶಿಕ್ಷಣ ಸಿಗ್ತಿತ್ತು. ಸೊ ಬಹಳಷ್ಟು ಕ್ವೆಶ್ಚನ್ಸ್ ನನ್ ಮನ್ಸಲ್ಲಿತ್ತು. ಆಮೇಲೆ ನಾನ್ ಭಾರತದಲ್ಲಿ ಬಂದಾಗ ಹೇಗೆ ಫೆಸ್ಟಿವಲ್ಸ್ ಇರುತ್ತೆ, ನಾನ್ ಫೆಸ್ಟಿವಲ್ಸ್ ಅಲ್ಲಿ ನೋಡ್ತಿದ್ದೆ ಏನಾಗ್ತಿದೆ ಅಂತ. ರಕ್ಷಾ ಬಂಧನದ್ದು ನಮ್ಗೆ ಗೊತ್ತಿರ್ಲಿಲ್ಲ ವಿದೇಶದಲ್ಲಿ. ಭಾರತದಲ್ಲಿ ನಾನ್ ನೋಡ್ದೆ ಸಿಸ್ಟರ್ಸ್ ತನ್ನ ಬ್ರದರ್ಸ್ಗೆ ರಾಖಿ ಕಟ್ತಿದ್ರು. ನಮ್ ಕಸಿನ್ಸ್ ಹೇಳಿದ್ರು, ನಿಮ್ಮ ಸೋದರನಿಗೆ ರಾಖಿ ಕಟ್ಟಿ ಅಂತ. ಇದು ಒಂದ್ ಫ್ಯಾಕ್ಷನ್ ಇರ್ಬೋದು ಅಂತ ನಾನ್ ಕಟ್ಟದೆ. ಆದ್ರೆ ನನ್ ಮನ್ಸಲ್ಲಿ ಪ್ರಶ್ನೆ ಇತ್ತು. ಆ ಸಮಯದಲ್ಲಿ ನನ್ ಬ್ರದರ್ 11 ವರ್ಷದವ್ರಿದ್ರು, ನಾನ್ 14 ವರ್ಷದವ್ರಾಗಿದ್ದೆ. ನಾನ್ ನನ್ ಕಸಿನ್ ನ ಕೇಳ್ದೆ, ಇವ್ರ್ ಹೆಂಗ್ ನಮ್ ರಕ್ಷಣೆ ಮಾಡ್ತಾರೆ ಅಂತ. ದೊಡ್ಡವ್ರಾಗಿನೂನು ಅವ್ರು ಯಾವ ದೇಶದಲ್ಲಿ ಇರ್ತಾರೋ, ನಾನ್ ಯಾವ ದೇಶದಲ್ಲಿ ಇರ್ತಾನೋ, ಇವ್ರ್ ನಮ್ ರಕ್ಷಣೆ ಹೆಂಗ್ ಮಾಡ್ತಾರೆ ಅಂತ ಕೇಳ್ತಿದ್ದೆ. ಅವ್ರು ಏನೋ ಒಂದು ಸ್ಟೋರಿ ಹೇಳಿದ್ರು. ಅದ್ರಲ್ಲಿ ಏನು ಸಾರ ಇರ್ಲಿಲ್ಲ. ಅವ್ರ ಹತ್ರನು ಏನು ಉತ್ತರ ಇರ್ಲಿಲ್ಲ ಇದ್ರ ಬಗ್ಗೆ. ಭಾರತದ ಏನೆಲ್ಲ ರೀತಿ ರಿವಾಜ್ ನಾನ್ ನೋಡ್ತಿದ್ದೆ, ಅದ್ರಲ್ಲಿ ಕ್ವೆಶ್ಚನ್ಸ್ ಬರ್ತಿತ್ತು. ಅದ್ರ ಜವಾಬ್ ಕೊಡೋರು ಯಾರು ಇರ್ತಾ ಇರ್ಲಿಲ್ಲ. ಬಾಬಾ ಅವ್ರ ಹತ್ರ ನಮ್ ತಾಯಿ ಹೋದಾಗ ಫಿಲಿಪ್ಸ್ದು ಒಂದು ದೊಡ್ಡದು ಗ್ರೌಂಡಿಂಗ್ ಜರ್ಮನಿದು ದೊಡ್ಡದು ಒಂದು ಟೇಪ್ ರಿಕಾರ್ಡರ್ ಇರ್ತಿತ್ತು ಆ ಟೈಮ್ ಅಲ್ಲಿ. ಅದನ್ನ ನಮ್ ತಂದೆ ನೋಡಿದ್ರು. ಆಗ ನಮ್ ತಂದೆ ನಮ್ ತಾಯಿ ಕೊಟ್ರು, ಇದನ್ ಬಾಬಾ ಅವ್ರ ಹತ್ರ ತಗೊಂಡ್ ಹೋಗಿ ಅಂತ ಕೊಟ್ಟಿದ್ರು. ಬಾಬಾ ಹೇಳಿದ್ರು, ಬಹಳ ಒಳ್ಳೆ ಟಾಯ್ ಇದು, ಆಟಿಕೆ ಆಗಿದೆ. ಬಾಬಾ ಇಮಿಡಿಯೇಟ್ ಅದನ್ನ ಯೂಸ್ ಮಾಡಕ್ ಶುರು ಮಾಡಿದ್ರು. ಬಾಬಾ ಅವ್ರ ಮುರಳಿಯಲ್ಲೂ ಹೇಳಿದ್ರು, ಇದು ಬಹಳ ಒಳ್ಳೆ ಮಗು ಈ ಟೇಪ್ ರಿಕಾರ್ಡರ್. ಯಾಕೆಂದ್ರೆ ಬಾಬಾ ಏನ್ ಹೇಳ್ತಾರೆ ಅದನ್ನ ಎಕ್ಸಾಕ್ಟ್ ಆಗಿ ಅದೇ ರೀತಿ ಹೇಳತ್ತೆ. ನೀವು ಮಕ್ಕಳು ಮರ್ತೋಗ್ಬಿಡ್ತೀರಾ, ಒಂದೊಂದ್ಸತಿ ಮನ್ಸಿನ ಮಾತಿನೂ ಮಿಕ್ಸ್ ಮಾಡ್ಬಿಡ್ತೀರಾ. ಆದ್ರೆ ಇಂಥ ಮಗು, ಈ ಮಗು ಬಿಲ್ಕುಲ್ ಯಾವುದೇ ಮಾತು ಮರೆಯೋದಿಲ್ಲ ಅಂತ ಹೇಳೋರು. ಇಷ್ಟು ಪ್ರೀತಿಯಿಂದ ಸೌಗಾತನ್ನ ಸ್ವೀಕಾರ ಮಾಡಿ ಮಾಡಿದ್ರು. ಅದ್ರಿಂದ ಬಹಳ ಸೇವೆಗಳು ಆಯ್ತು. ಪ್ರತಿಯೊಂದು ಆತ್ಮವನ್ನ ಬಹಳ ಪ್ರೀತಿಯಿಂದ ಮೇಲೆ ತರೋದು, ಮತ್ತೆ ಅಷ್ಟು ರೆಸ್ಪೆಕ್ಟ್ ಇಂದ ನೋಡೋದು. ಗೃಹಸ್ಥಿಯವರಾಗಿದ್ರು, ಪಕ್ಕ ಬ್ರಾಹ್ಮಣ ಆಗಿದ್ರು ನಮ್ ತಾಯಿ. ಆದ್ರೆ ಬಾಬಾ ಅವ್ರಿಗೆ ಇಷ್ಟು ವ್ಯಾಲ್ಯೂ ಇತ್ತು ಅವ್ರ ಬಗ್ಗೆ. ಬಾಬಾ ಹೇಳ್ತಿದ್ರು, ಈಗ ಎಲ್ಲಾ ಸೆಂಟರ್ಸ್ ಅಲ್ಲಿ ಇದಿರ್ಬೇಕು ಅಂತ ಹೇಳಿದ್ರು. ಟೆಕ್ನಾಲಜಿಯನ್ನು ಇಮಿಡಿಯೇಟ್ ಸ್ವೀಕಾರ ಮಾಡೋದು, ಇದು ಬಾಬಾ ಅವ್ರದ್ದು ಬಹಳ ಮಾಡರ್ನ್ ಥಿಂಕಿಂಗ್ ಆಗಿತ್ತು. ಏನೆಲ್ಲ ಸಾಧನೆಗಳು ಬರ್ತಾ ಹೋಯ್ತು, ಸೈನ್ಸ್ ಅಂಡ್ ಟೆಕ್ನಾಲಜಿ ಸೇವಾರ್ಥ ಯೂಸ್ ಮಾಡ್ತಿದ್ರು. ಸಾಧನೆಗಳ ಆಧಾರ ಅಲ್ಲ, ಆದ್ರೆ ಆ ಸಾಧನಗಳು ಸಾಧನೆಯಲ್ಲೂ ಸಹಯೋಗ ಕೊಡ್ಬೇಕು, ಸೇವೆಯಲ್ಲೂ ಸಹಯೋಗ ಕೊಡ್ಬೇಕು. ಸೊ ಬಾಬಾ ಅವರು ಪ್ರಾಕ್ಟಿಕಲ್ ಸೈನ್ಸ್ ಅನ್ನು ಹೇಗೆ ಸ್ವೀಕಾರ ಮಾಡ್ಬೇಕು, ಅದನ್ನ ಹೇಗೆ ಸೇವೆಯಲ್ಲಿ ಯೂಸ್ ಮಾಡ್ಬೇಕು. ನೆಕ್ಸ್ಟ್ ಸ್ಮೃತಿ ಬರುತ್ತೆ 1966. 64 ಅಲ್ಲಿ ಮಮ್ಮನ್ ಮೀಟ್ ಮಾಡಿದ್ದೆ. 65 ಅಲ್ಲಿ ಮಮ್ಮ ಶರೀರ ಬಿಟ್ರು. ಸೊ ಈ ಚಾನ್ಸ್ 66 ಅಲ್ಲಿ ನಾನು ಹೋದೆ ಬಾಬಾ ಅವ್ರನ್ನ ಮೀಟ್ ಮಾಡಕ್ಕೆ. ಬಾಬಾ ಅವರು ಆ ಸಮಯದಲ್ಲಿ ಹೊಸ ಹೊಸ ಚಿತ್ರಗಳು ಮಾಡಿಸ್ತಿದ್ರು. ಸಿಡಿಯ ಚಿತ್ರ ಮಾಡಿಸಿದ್ರು ಹೊಸದಾಗಿ. ಬಾಬಾ ಬಹಳ ಪ್ರೀತಿಯಿಂದ ಮೆಲ್ನ ಮಾಡಿದ್ರು. ಆ ಸಮಯದಲ್ಲಿ ನಾನ್ ಬಾಬಾ ಅವ್ರ ಮೆಲ್ನ ಮಾಡಿದಾಗ ಫಸ್ಟ್ ಇದನ್ ಕೇಳಿದ್ರು ಬಾಬಾ ಅವರು,
ಬಾಬಾ ಅವ್ರ ರೋಲ್ ಚೇಂಜ್ ಆಗ್ಬಿಟ್ಟಿತ್ತು ಆವಾಗ. ಬಾಬಾ ಅವ್ರ ಪ್ರಶ್ನೆ ಕೇಳಿದ್ರು ರಾತ್ರಿಗೆ. ನಾವ್ ಮಧ್ಯಾಹ್ನ ಹೋಗಿ ರೀಚ್ ಆಗಿದ್ರು ಸಂಜೆ ಆದ್ಮೇಲೆ, ರಾತ್ರಿ ಕ್ಲಾಸ್ ಆದ್ಮೇಲೆ ಮೀಟ್ ಮಾಡಿದ್ವಿ. ಬಾ- ಬಾಬಾ ಕೇಳಿದ್ರು, ಮಗು ನೀವ್ ಟವಲ್ ತಗೊಂಡ್ ಬಂದಿದ್ಯಾ? ಇಲ್ಲ ಅಂದ್ರೆ ಲಚ್ಚು ದಾದಿ ಕೂತಿದಾರಲ್ಲ ಅವ್ರ ಟವಲ್ ತಗೊಂಡ್, ಟೂತ್ ಬ್ರಷ್ ಪೇಸ್ಟ್ ತಗೊಂಡ್ಬಂದಿದೀರಾ, ಮರ್ತಿಲ್ಲ ತಾನೇ? ಎಲ್ಲ ಇಲ್ಲಿದೆ, ಎಲ್ಲ ನಿಮ್ಗ್ ಸಿಗತ್ತೆ ಅಂತ ಕೇಳಿದ್ರು ಬಾಬಾ. ತಾಯಿಯ ರೂಪವನ್ನ ಬಾಬಾ ಅವ್ರು ಧಾರಣೆ ಮಾಡಿದ್ರು. ಫಸ್ಟ್ ಮಮ್ಮ ಇದ್ರು ಸಾಕಾರದಲ್ಲಿ, ಮಮ್ಮ ಇವೆಲ್ಲ ನೋಡ್ತಾ ಇದ್ರು. 65 ಮಮ್ಮ ಅವ್ಯಕ್ತ ಆದ ನಂತರ ಬಾಬಾ ಅವರ ಒಂದು ತಾಯಿ ರೂಪ ಬಹಳ ಚೆನ್ನಾಗಿ ಹೊಸ ರೂಪದಲ್ಲಿ ಶುರುವಾಯಿತು. ಅದನ್ನ ನೋಡ್ತಾ ಇದ್ವಿ, ಹೇಗೆ ಬಾಬಾ ಅವರು ಪ್ರತಿಯೊಂದು ಮಾತಿನ ಕಡೆ ಅಟೆನ್ಷನ್ ಕೊಡ್ತಿದ್ರು. ಬಿಲ್ಕುಲ್ ಸಣ್ಣ ಸಣ್ಣ ಮಾತುಗಳ ಬಗ್ಗೆನು, ಮಗು ನಿಂಗೆ ಡಬಲ್ ರೋಟಿ ಬೇಕಾ, ನಿಮ್ಗೆ ರೊಟ್ಟಿ ತಿನ್ನೋ ಅಭ್ಯಾಸ ಇಲ್ಲ ಅಲ್ಲ, ಬೇಕ್ರಿ ಇದೆ ಬೇಕಾದ್ರೆ ನಿಮ್ಗೆ ತರ್ಸ್ಬೋದು ಅಂತ. ಇಲ್ಲ ನಮ್ಗೆ ರೊಟ್ಟಿ ತಿನ್ನೋ ಅಭ್ಯಾಸ ಇದೆ ಅಂತ ಹೇಳ್ತಿದ್ವಿ. ಆದ್ರೆ ಮಗು ಹೇಳು ನಿಮ್ಗೆ ಅಂತ ಕೇಳ್ತಿದ್ರು. ನೀವು ನಾಚಿಕೆ ಪಡ್ಬೇಡಿ, ಕೇಳಿ ನಿಮ್ಗೆ ಏನ್ ಬೇಕು ಅಂತ. ಬಾಬಾ ನಿಮ್ಗೋಸ್ಕರ ಏನ್ ಬೇಕಾದ್ರೂ ತರ್ಸ್ಬೋದು ಅಂತ ಹೇಳ್ತಿದ್ರು. ಸೊ ತಾಯಿ ರೂಪದಲ್ಲಿ ಇಷ್ಟು ಪ್ರೀತಿಯಿಂದ ಬಾಬಾ ಅವ್ರ ಪಾಲನೆಯನ್ನ ಕೊಟ್ರು. ಆಮೇಲೆ 67 ಅಲ್ಲಿ ಮತ್ತೆ ಬರಕ್ಕಾಯ್ತು ನಂದು. ಮತ್ತೆ ಮಧುಬನ್ಗ್ ಹೋಗಿದ್ದೆ. ಆ ಸಮಯದಲ್ಲೂ ಮಾನ್ಸೂನ್ ಇತ್ತು, ಬಹಳ ಕಡಿಮೆ ಜನ ಇದ್ರು. ಫಸ್ಟ್ ಸಣ್ಣ ಪರಿವಾರದಲ್ಲಿ ಬಾಬಾ ಅವರು ಬಹಳ ಅಟೆನ್ಷನ್ ಕೊಟ್ರು. ಹೆಜ್ಜೆ ಹೆಜ್ಜೆಗೂ ಮಕ್ಕಳನ್ನ ಕೇಳ್ತಿದ್ರು, ಮಕ್ಳೇನ್ ಮಾಡ್ತಿದ್ದೀರಾ, ಮಕ್ಕಳನ್ನ ಕರೀತಿದ್ರು. ವಿಶೇಷ ಒಬ್ಬರ ಸಿಸ್ಟರ್ ಅನ್ನು ನನ್ ಜೊತೆ ಆ ಕೊಟ್ರು. ಬಾಬಾ ಅವ್ರ ಸೇವೆಯಲ್ಲಿ ಸ್ವಲ್ಪ ಸಹಯೋಗ ಕೊಡಕ್ಕೆ, ನನ್ನನ್ ಬ್ಯುಸಿ ಆಗಿಡಕ್ಕೆ ನನ್ ಜೊತೆ ಕೊಟ್ರು. ಒಂದ್ಸತಿ ಬಾಬಾ ಅವ್ರದ್ದು ರೂಮಿನ ಪಕ್ಕದಲ್ಲಿ, ಈಗ ಅದು ಆಂಗನ್ ಆಗ್ಬಿಟ್ಟಿದೆ, ಫಸ್ಟ್ ಆಂಗನ್ ಇತ್ತು, ಈಗ ಅಲ್ಲಿ ಛತ್ ಹಾಕಿದ್ದಾರೆ. ಈಗ ನಾವ್ ಅಲ್ಲಿ ಚಪ್ಲಿಗಳು ಬಿಡ್ತೀವಿ. ಅಲ್ಲಿ ಸಣ್ಣ ಆಂಗನ್ ಇತ್ತು, ಅದ್ರ ಪಕ್ಕದಲ್ಲಿ ಒಂದ್ ಬಹಳ ಸಣ್ಣದು ಒಂದು ಭಂಡಾರಿ ಇತ್ತು. ಅಲ್ಲಿ ನಾವು ಬಾಬಾ ಅವ್ರದ್ದು ಏನ್ ತಿಂತಿದ್ರು, ಬಾಬಾ ಇಷ್ಟೇ ಇಷ್ಟು ಕಿಚಡಿ, ಒಂದ್ ಸಣ್ಣದು ಬಹಳ ಸಣ್ಣ ಪೂರಿಯ ಸಮಾನ ರೊಟ್ಟಿ, ಒಂದಿಷ್ಟೇ ಇಷ್ಟು ದಾಲು ಮತ್ತೆ ಇಷ್ಟು ಸಬ್ಜಿ, ಇಷ್ಟೇ ಬಾಬಾ ಅವ್ರು ತಿಂತಾ ಇದ್ರು ಆ ಟೈಮ್ ಅಲ್ಲಿ. ಒಬ್ರು ಸಿಸ್ಟರ್ ಇದ್ರು ಸಂತೋಷ್ ಬೆನ್, ಆಮೇಲೆ ಅವ್ರು ಬಿದರಲ್ಲಿ ಇದಾರೆ ಈಗ. ಅಲ್ಲಿ ಆ ನೆಲದಲ್ಲನೆ ಒಂದ್ ಸಣ್ಣ ಸಂದಲಿ ಇರ್ತಿತ್ತು, ಸ್ಟವ್ ಇರ್ತಿತ್ತು. ಅಲ್ಲಿ ಬಾಬಾ ಅವ್ರದ್ದು ಸಣ್ಣ ಬೇಬಿಗಳ ತರ ಅಡಿಗೆ ಮಾಡ್ತಿದ್ರು, ಭೋಗ ಇಡ್ತಿದ್ರು, ಆಮೇಲೆ ಬಾಬಾ ಅದನ್ನ ತಿಂತಿದ್ರು. ಬಾಬಾ ಅವರು ನನ್ಗೆ ಅವ್ರ ಜೊತೆ ಇರಕ್ ಹೇಳ್ತಿದ್ರು, ನೀವು ಅವ್ರ ಜೊತೆ ಇರಿ ಅಂತ, ಸಂತೋಷ್ ಬೆನ್ ಜೊತೆ, ಅವ್ರು ನಿಮ್ ಫ್ರೆಂಡು ಸಖಿ ಆಗಿದ್ದಾರೆ ಅಂತ. ನಾವು ಬಾಬಾ ಅವ್ರ ಮುರ್ಲಿ ಮೇಲೆ ರಿವೈಸ್ ಮಾಡ್ತಿದ್ವಿ. ಕೆಲವು ಶಬ್ದಗಳು ನಂಗೆ ಹಿಂದಿ ನನ್ಗೆ ಅರ್ಥ ಆಗ್ತಿರ್ಲಿಲ್ಲ, ಸೊ ಅವ್ರು ನಮ್ಗೆ ಹೇಳ್ಕೊಡ್ತಿದ್ರು ಆ ಸಿಸ್ಟರು. ಜ್ಞಾನದ ಚರ್ಚೆಗಳನ್ನ ಮಾಡ್ತಿದ್ವಿ ನಾವು. ಒಂದಿನ ನಾನು ಕೊತ್ತಂಬರಿ ಸೊಪ್ಪನ್ನ ಕ್ಲೀನ್ ಮಾಡೋದ್ರಲ್ಲಿ, ಕಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಿದ್ದೆ. ಆದ್ರೆ ಸ್ವಲ್ಪ ಅವ್ರ ಸಹಯೋಗದಲ್ಲಿ ಸಂಘದಲ್ಲಿ ಇರೋದಷ್ಟೇ ನಾನ್ ಮಾಡ್ತಿದ್ದಿದ್ದು. ಸಡನ್ ಆಗಿ ಏನು ಶಬ್ದ ಕೇಳಿಸ್ಲಿಲ್ಲ, ಅಚಾನಕ್ ಏನೋ ಫೀಲಿಂಗ್ ಬಂತು. ನಾವಿಬ್ರು ಈ ಕಡೆ ತಿರುಗಿ ನೋಡಿದ್ವಿ, ಅಲ್ಲಿ ಬಾಗ್ಲಲ್ಲಿ ಬಾಬಾ ಅವ್ರು ನಿಂತಿದ್ರು. ಬಾಬಾ ಅವ್ರು ಇಷ್ಟು ಪ್ರೀತಿಯಿಂದ ದೃಷ್ಟಿಯಿಂದ ನೋಡ್ತಿದ್ರು ನಮ್ಮನ್ನ. ಬಾಬಾ ಎಷ್ಟು ಸಮಯ ನಿಂತಿದ್ರು ಗೊತ್ತಿಲ್ಲ, 2-3 ನಿಮಿಷ ಆಗಿರ್ಬೋದು. ಬಾಬಾ ನೋಡ್ತಾ ಇದ್ರು ನಮ್ಮಿಬ್ರನ್ನ, ಮಕ್ಳು ಸರಿಯಾಗಿದಾರಾ, ಪರಸ್ಪರ ಏನ್ ವಾರ್ತಾಲಾಪ ಮಾಡ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ. ಸೊ ಮಕ್ಕಳ ಒಂದು ದೃಷ್ಟಿ, ಬಾಬಾ ಅವರು ಮಕ್ಕಳ ಮೇಲೆ ಗಮನ ಇಡೋದು, ಅದು ನ್ಯಾಚುರಲ್ ಸ್ವಭಾವ ಇತ್ತು, ಎಲ್ಲಾ ಮಕ್ಕಳ ಮೇಲೆ ಗಮನ ಇಡೋದು. ಬಾಬಾ ಅವರ ಪ್ರೀತಿ ಹೆಜ್ಜೆ ಹೆಜ್ಜೆಗೂ ಸಿಕ್ತಿತ್ತು, ಅದು ಬಹಳ ಸುಂದರವಾಗಿ ನಮ್ಗೆ ಸಿಗ್ತಾ ಇತ್ತು. ಇವೆಲ್ಲ ಬಾಲ್ಯದ ಮಾತುಗಳು. ಆಮೇಲೆ ಬಾಬಾ ಅವ್ರು ರಾತ್ರಿಗೆ ಹೇಳಿದ್ರು,
ಮಗು ನೀನ್ ಈ ಚಿತ್ರ ನೋಡಿದ್ಯಾ ಅಂತ. ನಾನ್ ಸೀರಿಯಸ್ ಚಿತ್ರ ನೋಡಿರ್ಲಿಲ್ಲ. ಆಗ ಬಾಬಾ ದಾದಾ ವಿಶ್ವಕಿಶೋರ್ ಅವ್ರಿಗೆ ಹೇಳಿದ್ರು, ಇಂಗ್ಲಿಷ್ ತಿಳ್ಕೊಂಡಿರೋರು ಬಹಳ ಕಡಿಮೆ ಇದ್ರು. 30 ಜನದ ಪರಿವಾರ ಇತ್ತು ಮಧುಬನ್ದಲ್ಲಿ, ಅದ್ರಲ್ಲೂ ಬಹಳ ವಯಸ್ಸಾಗಿರೋ ಮಾತೆಯರಿದ್ರು. ಅವರು ದಾದಾ ವಿಶ್ವಕಿಶೋರ್ಗೆ ಹೇಳಿದ್ರು, ಬಾವು ಅಂತ ಹೇಳ್ತಿದ್ರು ಅವ್ರಿಗೆ. ಆ ಬಾಬಾನು ಅವ್ರಿಗೆ ಭಾವು ಅಂತಾನೆ ಹೇಳ್ತಿದ್ರು. ಬಾವು ಸಿಡಿ ಚಿತ್ರವನ್ನ ನಾಳೆ ನೀನ್ ಇವ್ರಿಗೆ ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡು ಅಂತ. ನಾಳೆ ಸಂಜೆ ಮಕ್ಕಳು ಮಗು ಎಲ್ಲರಿಗೂ ಸಿಡಿಯ ಚಿತ್ರನ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಅಂತ. ನಾನಂತೂ ನೋಡೂ ಇರ್ಲಿಲ್ಲ. ನಾನ್ ಪಬ್ಲಿಕ್ ಅಲ್ಲಿ ಮಾತಾಡೋ ಅಭ್ಯಾಸನೂ ಇರ್ಲಿಲ್ಲ. ನನ್ನ ವಯಸ್ಸಾಗ 16 ವರ್ಷ ಇರ್ಬೋದು. ಆ ಸಮಯದಲ್ಲಿ ಬಾಬಾ ನೆಕ್ಸ್ಟ್ ಡೇ ದಾದಾ ಸಿಡಿ ಚಿತ್ರ ಹೇಳ್ದಾಗ ಜಾಸ್ತಿ ವ್ಯತ್ಯಾಸ ಇಲ್ಲ. ಡ್ರಾಮಾ ಅದು ವೃಕ್ಷ ಅದೆಲ್ಲ ಗೊತ್ತಿತ್ತು, ಅದ್ರಲ್ಲಿ ಸ್ವಲ್ಪ ಅಡಿಷನ್ಸ್ ಇತ್ತು ಸಿಡಿ ಚಿತ್ರದಲ್ಲಿ. ಇಂಗ್ಲಿಶಿನ ಚಿತ್ರನು ಬಾಬಾ ತರ್ಸಿದ್ರು, ಅದ್ರಲ್ಲಿ ಬರ್ದಿದ್ದಾರೆ ಅಂತ. ಸಿಂಪಲ್ ಆಗಿದೆ, ಡಿಫಿಕಲ್ಟ್ ಇಲ್ಲ ಅನ್ಕೊಂಡೆ ನಾನು. ಬಹಳ ರಾತ್ರಿ 8:30 ಬೆಲ್ ಹೊಡಿತಿದ್ರು. ರಾತ್ರಿ ಸಂಘಟನೆ ಇರ್ತಿತ್ತು, ಸ್ವಲ್ಪ ಯೋಗ ಚಿಟ್ ಚಾಟು, ಸ್ವಲ್ಪ ಸಮಾಚಾರ ಏನಾದ್ರು ಹೇಳ್ತಿದ್ರು. ಆಮೇಲೆ ಬಾಬಾ 9 ಗಂಟೆಗೆ ಬರ್ತಿದ್ರು. 9ರಿಂದ 10ವರೆಗೂ ಬಾಬಾ ಅವ್ರು ರಾತ್ರಿ ಮುರ್ಳಿ ನುಡಿಸ್ತಿದ್ರು. ಆಫಿಷಿಯಲ್ ಟೀಚರ್ ರೂಪ ಇರ್ಲಿಲ್ಲ, ಬಹಳ ಸಿಂಪಲ್ ರೂಪದಲ್ಲಿ ತಂದೆ ಮಕ್ಕಳ ಜೊತೆ ಚಿಟ್ ಚಾಟ್ ಮಾಡೋ ತರ ಏನಾಯ್ತು ಹೇಗಾಯ್ತು ಅದ್ರಲ್ಲಿ ಬಾಬಾ ಬಹಳ ಶಾರ್ಟ್ ಮುರ್ಳಿಯನ್ನ ನುಡಿಸ್ತಿದ್ರು ರಾತ್ರಿ ಕ್ಲಾಸ್ ಅಲ್ಲಿ. ಅದ ನಂತರ ದೃಷ್ಟಿ ಕೊಟ್ಟು ಸಮಾಪ್ತಿ ಮಾಡ್ತಿದ್ರು. ಅನೇಕ ಬಾರಿ ನಾವು ಬಾಬಾ ಅವ್ರ ರೂಮ್ಗೆ ಹೋಗ್ತಿದ್ವಿ ಅವ್ರ ಜೊತೆ ಗುಡ್ ನೈಟ್ ಹೇಳಲಿಕ್ಕೆ. ಆ ದಿನ ಅವತ್ತು ದಾದಾ ನಮ್ಗೆಲ್ಲಾನು ಸಹ ತಿಳಿಸ್ಕೊಟ್ರು ಸಿಡಿದು, ಮತ್ತೆ ಎಲ್ಲ ಬರ್ದ್ಕೊಟ್ರು, ಓದ್ಬೇಕು, ಬಹಳ ಕಷ್ಟ ಏನಿಲ್ಲ ಅಂತ. ನಂಗಿದು ಗೊತ್ತಿತ್ತು. ಬಹಳಷ್ಟು ಜನ ಇಂಗ್ಲಿಷ್ ಗೊತ್ತಿಲ್ಲ ಅವ್ರಿಗೆ ಅಂತ. ನಾನ್ ಅನ್ಕೊಂಡೆ ಏನಾದ್ರು ಮಿಸ್ಟೇಕ್ ಆದ್ರೂನು ಯಾರಿಗೂ ಗೊತ್ತಾಗಲ್ಲ ಅಂತ. ಎಲ್ಲಿ ಮಧ್ಯದ ಒಂದು ಸಂದ್ಲಿ ಇತ್ತಲ್ಲ, ಅಲ್ಲಿ ಒಂದ್ ಸ್ಟ್ಯಾಂಡ್ ಇತ್ತು, ಅದ್ರಲ್ಲಿ ಚಿತ್ರ ಹಾಕಿದ್ರು. ಬಾಬಾ ಹೇಳಿದ್ರು, ಹೇಗೆ ಟೀಚರ್ ಒಂದು ಕೇನ್ ಕಟ್ಗೆ ಇಟ್ಕೊಂಡು ತಿಳ್ಸ್ಕೊಡ್ತಾರಲ್ಲ, ಆ ಕಟ್ಗೆನು ನನ್ ಕೈಯಲ್ಲಿ ಕೊಟ್ರು, ಮತ್ತೆ ಚಿತ್ರನು ಪಕ್ಕದಲ್ಲಿ ಇಟ್ಟಿದ್ರು. ಸೊ ನಾನ್ ಹೇಳ್ತಾ ಹೋದೆ ಅದನ್ನ ಎಲ್ಲ ಸಾರದಲ್ಲಿ. ಅದಾದ್ಮೇಲೆ ಅಚಾನಕ್ ನಾನ್ ನೋಡ್ದೆ, ಚಿತ್ರವನ್ನ ನೋಡ್ತಾ ಇದ್ದಾಗ ಈ ಕಡೆ ನನ್ ದೃಷ್ಟಿ ಇತ್ತು, ನನ್ ಸಭಾವನ್ನ ನೋಡ್ತಾ ಇದ್ದೆ. ನಾನ್ ನೋಡ್ತಿದ್ದೆ ಕಿಟಕಿ ಹತ್ರ ಬಾಬಾ ಕೇಳಿಸ್ಕೊಳ್ತಿದ್ದಾರೆ, ಹೊರಗಡೆ ಕಿಟಕಿಯಿಂದ ಬಾಬಾ ಕೇಳಿಸ್ಕೊಳ್ತಿದ್ದಾರೆ ಅಂತ. ನಾನು ಬಹಳ ಬೇಗ ಫಿನಿಶ್ ಮಾಡ್ಬಿಟ್ಟೆ. ನಾನು ಹೋಗಿ ಆಮೇಲೆ ನನ್ ಸೀಟಲ್ಲಿ ಕೂತ್ಕೊಂಡೆ. ಆಮೇಲೆ ಬಾಬಾ ಬಂದ್ರು. ಬಾಬಾ ಬಹಳ ಪ್ರೀತಿಯಿಂದ ಬಹಳ ಒಳ್ಳೆ ಒಳ್ಳೆ ವರದಾನ ಕೊಟ್ರು. ಮಗು ವಿದೇಶದಲ್ಲಿ ಸೇವೆ ಮಾಡ್ತಾರೆ, ಮಗು ಸ್ಪಿರಿಚುವಲ್ ಟೀಚರ್ ಆಗ್ತಾರೆ. ಆ ಸಮಯದಲ್ಲಿ ನನ್ಗೇನು ಅರ್ಥನೂ ಆಗಿರ್ಲಿಲ್ಲ. ಜೀವನ ಸೇವಾ ಅರ್ಥ ಮಾಡ್ಬೇಕನ್ನೋದಿತ್ತು, ಆದ್ರೆ ಏನ್ ಮಾಡ್ಬೇಕಾಗಿತ್ತು ಅನ್ನೋದ್ ಗೊತ್ತಿರ್ಲಿಲ್ಲ. ಅದ ನಂತರ ಬಾಬಾ ಅವರು ಇನ್ನೂ ಜಾಸ್ತಿ ಪ್ರೀತಿ ಮಾಡಿದ್ರು. ನೆಕ್ಸ್ಟ್ ಇಯರ್ ಮತ್ತೆ 67 ಅಲ್ಲಿ ಬಂದಾಗ, ಆ ಸಮಯದಲ್ಲಿ ನಾನು ಆಂಗಲ್ ಅಲ್ಲಿ ಹಾಲಿಡೇಸ್ ಇತ್ತು, ಮಾನ್ಸೂನ್ ಟೈಮ್ ಅಲ್ಲಿ. ಆಗ ಮಧುಬನ್ದಲ್ಲಿ ಸಣ್ಣ ಪರಿವಾರ ಇತ್ತು, ಪ್ರಿಯ ಪರಿವಾರ. ನಾವು ಆಂಗನಲ್ಲಿ ಕೂತಿದ್ವಿ. ಆ ಸಮಯದಲ್ಲಿ ಲಚ್ಚು ದಾದಿ ನನ್ಗೆ ಒಂದು ತಟ್ಟೆ ಕೊಟ್ಟಿದ್ರು, ಪಿಸ್ತಾ ಬಾದಾಮ್ ಇತ್ತು. ಅದ್ರಲ್ಲಿ ಸಣ್ಣದಾಗಿ ಕಟ್ ಮಾಡ್ಬೇಕಾಗಿತ್ತು, ಚಿಕ್ಕಿ ಮಾಡ್ಲಿಕ್ಕೆ. ದಿವಾಲಿಗೆ ಚಿಕ್ಕಿ ಮಾಡ್ತಾರಲ್ಲ, ಅದನ್ನ ಕಟ್ ಮಾಡ್ಲಿಕ್ಕೆ ಲಚ್ಚು ದಾದಿ ಕೊಟ್ಟಿದ್ರು. ಬಾಬಾ ತನ್ನ ರೂಮಿಂದ ಹೊರಗಡೆ ಮಧ್ಯಾಹ್ನದ 12 ಗಂಟೆ ಟೈಮಲ್ಲಿ ಹೊರಗಡೆ ಬಂದಿರ್ಬೋದು. ಬಾಬಾ ಅವ್ರ ರೂಮಿಂದ ಹೊರಗಡೆ ಬಂದಿದ್ರು. ಎಲ್ಲಿ ನಿರ್ವೇರ್ ಬಾಯ್ ಆಫೀಸ್ ಇದೆ, ಮತ್ತೆ ಮೇಲಿನ ರೂಮ್ಸ್ ಎಲ್ಲ ಅಷ್ಟೊತ್ತಿಗೆ ಅದೆಲ್ಲ ರೆಡಿ ಆಗಿತ್ತು. ಬಾಬಾ ಅವರು ಈ ರೀತಿ ಬರ್ಲಿಕ್ಕೆ ಇಶಾರ ಮಾಡಿದ್ರು. ನಾನು ಅಲ್ಲೇ ತಟ್ಟೆ ಇಟ್ಬಿಟ್ಟು ಬಾಬಾ ಅವ್ರ ಕೈ ಹಿಡ್ಕೊಂಡ್ರು.
ನಾನ್ ಅವ್ರ ಕೈ ಹಿಡ್ಕೊಂಡು ಅವ್ರ ಜೊತೆ ಹೋದೆ. ಬಾಬಾ ಮತ್ತೆ ಮೆಟ್ಲ್ ಎತ್ಕೊಂಡ್ ಹೋದ್ರು. ನೀವ್ ಯೋಚನೆ ಮಾಡಿ ಆಯುಷ್ ಅವ್ರದ್ದು 90 ರೀಚ್ ಆಗಿತ್ತು, ಆದ್ರೂ ಅವರು ಬಹಳ ಈಸಿಯಾಗಿ ಹತ್ ಬಿಡ್ತಿದ್ರು ಸೀಡಿಗಳನ್ನ, ಮತ್ತೆ ಅವ್ರ ಸ್ಪೆಕ್ಸು ಹಾಕೊಳ್ತಿರ್ಲಿಲ್ಲ. ಯೋಗಿಯ ಇಷ್ಟು ಪ್ರಭಾವ ತನ್ನ ತನು ಮೇಲೆ ಪ್ರತಿ ಪ್ರಕಾರದಲ್ಲಿ ಬಹಳ ಆಕ್ಟಿವ್ ಆಗಿರ್ತಿದ್ರು ಬಾಬಾ. ಬಾಬಾ ಮೆಟ್ಲೆ ಹತ್ಕೊಳ್ತಾ ಹೋದ್ರು. ನಾನು ಸ್ವಲ್ಪ ಸಂಕೋಚ ಮಾಡ್ತಿದ್ದೆ, ನಂಗೆ ಗೊತ್ತಿತ್ತು ಬಾಬಾ ಮೇಲೆ ಸೆಮಿನಾರ್ ಇಟ್ಟಿದ್ದಾರೆ ಅಂತ. ಖಾಸ್ ಅನೇಕ ಮಹಾರಥಿ ದಿಲ್ಲಿ ಬಾಂಬೆಯಿಂದ ಕರೆದಿದ್ರು, ನಾವು ಸೆಮಿನಾರ್ ಮಾಡೋಣ ಅಂತ. ಬಾಬಾ ಸೆಮಿನಾರ್ ಶಬ್ದದ ಭಾವ ಆಗಿರ್ತಿತ್ತು, ಯಾರು ಸೀನಿಯರ್ ಬ್ರಾಹ್ಮಣರಿದ್ರು ಅವ್ರು ಪರಸ್ಪರ ಮೀಟ್ ಮಾಡಿ ಏನೆಲ್ಲ ಚರ್ಚೆ ಮಾಡ್ಬೇಕಾಗಿತ್ತು ಆ ಚರ್ಚೆ ಮಾಡಿ ಆಮೇಲೆ ಅದರ ಮೇಲೆ ಇನ್ನೂ ನಿರ್ಣಯ ಮಾಡ್ಬೇಕು ಮುಂದೆ ಏನ್ ಮಾಡ್ಬೇಕು ಅಂತ. ಈ ಫಸ್ಟ್ ಟೈಮ್ ಈ ತರ ಸೆಮಿನಾರ್ ಬಾಬಾ ಇಟ್ಟಿದ್ರು, ಇದ್ರಲ್ಲಿ ಎಲ್ಲರನ್ನೂ ಕರೆದಿದ್ರು ಸಂಘಟನೆಯಲ್ಲಿ. ನಂಗೆ ಗೊತ್ತಿತ್ತು ಆ ಸೆಮಿನಾರ್ 10:30 ಅದು ಚಾಲು ಆಗಿದೆ ಅಂತ. ನಂಗ್ ಹೋಗಕ್ ಇಷ್ಟ ಇರ್ಲಿಲ್ಲ, ಆದ್ರೆ ಬಾಬಾ ನನ್ನ ಎಳ್ಕೊಂಡ್ ಹೋದ್ರು. ನಾನು ಬಾಗ್ಲತ್ರನು ನಾನ್ ಬಾಬಾ ಹತ್ರ ಚುಟ್ಟಿ ತಗೊಂಡು ಹಿಂದೆ ಹೋಗ್ಬಿಡೋಣ ಅಂತ. ಆದ್ರೂ ಬಾಬಾ ನನ್ನನ್ನ ಎಳ್ಕೊಂಡ್ ಒಳಗಡೆ ಆ ಎಳ್ಕೊಂಡ್ ಬಂದ್ರು. ಆಮೇಲೆ ಎದುರುಗಡೆ ಬಾಬಾ ಹೋಗಿ ಕೂತ್ಕೊಂಡ್ರು. ಕುರ್ಸಿ ಗದ್ದಿ ಏನಿರ್ಲಿಲ್ಲ, ಬಿಲ್ಕುಲ್ ಎಲ್ಲಾ ಕೆಳಗಡೆ ನೆಲದ ಮೇಲೆ ಕೂತಿದ್ರು. ಬಿಲ್ಕುಲ್ ಸಿಂಪಲ್ ಆಗಿ ಕೂತಿದ್ರು. ಒಂದ್ ಕಡೆ ದಾದಿರಿದ್ರು, ದೀದಿ ಮನ್ಮೋಹಿನಿ ಇದ್ರು, ಪ್ರಕಾಶ್ ಮಣಿ ದಾದಿ, ಜಾನಕಿ ದಾದಿ, ಇನ್ನೊಂದ್ ಕಡೆ ಜಗದೀಶ್ ಬಾಯ್, ರಮೇಶ್ ಬಾಯ್ ಅವರೆಲ್ಲ ಕೂತಿದ್ರು. ಯಾವ ಪ್ರಕಾರದ ಮೀಟಿಂಗ್ ಅಂತ ಇದ್ರಿಂದಾನೇ ನಿಮ್ಗೆ ಗೊತ್ತಾಗತ್ತೆ. ಆದ್ರೂ ಬಾಬಾ ನಮ್ಮನ್ನ ಒಳಗಡೆ ಕರ್ಕೊಂಡ್ ಬಂದ್ರು. ನನ್ಗೇನ್ ಕೆಲ್ಸ ಇರ್ಲಿಲ್ಲ ನನ್ ಮೀಟಿಂಗ್ ಅಲ್ಲಿ. ನಾನು ಬಾಗಿಲ್ ಪಕ್ಕದಲ್ಲೇ ಹೋಗಿ ಕೂತ್ಕೊಂಡ್ಬಿಟ್ಟೆ. ಬಾಬಾ ಎಲ್ಲರಿಗೂ ದೃಷ್ಟಿಯನ್ನ ಕೊಡ್ತಾ ಬಾಬಾ ಹೇಳಿದ್ರು, ಮಕ್ಳೇ ಪರಸ್ಪರ ಏನ್ ರೂಹ್ರಿಯಾನ್ ಮಾಡ್ತಿದ್ರಿ ಅಂತ. ದೀದಿ ಎಲ್ಲರ ಕಡೆಯಿಂದ ಫಸ್ಟ್ ಬಾಬಾ ಅವ್ರಿಗೆ ಹೇಳಿದ್ರು, ಬಾಬಾ ಬಹಳ ಒಳ್ಳೇದು ನಮ್ಮೆಲ್ಲರನ್ನ ನೀವು ಸೇರ್ಸಿದೀರಾ. ಮತ್ತೆ ಹೇಳಿದ್ರು, ಯಾವ ಗಡಿಗೆ ಮಮ್ಮ ಇರ್ತಾ ಇದ್ರು, ಮಮ್ಮ ಎಲ್ಲಾ ಕಡೆ ಚಕ್ಕರ್ ಹಾಕ್ತಿದ್ರು, ಮತ್ತೆ ಬಹಳ ಒಳ್ಳೆ ಸೇವೆ ನಡೀತಿತ್ತು. ಆದ್ರೆ ಯಾವಾಗ ಮಮ್ಮ ಶರೀರ ಬಿಟ್ರು, ಅದ ನಂತರ ಸ್ವಲ್ಪ ವರ್ಷಗಳಾಯ್ತು, ಈ ತರದ ಸೇವೆ ಆಗ್ಲಿಲ್ಲ ಬ್ರಾಹ್ಮಣರದ್ದು ಅಥವಾ ಹೊರಗಿನವ್ರದ್ದು ಅಂತ. ಎಲ್ಲರದು ಇದೇ ಆಗಿದೆ. ಬಾಬಾ ನೀವ್ ಯಾರನ್ನಾದ್ರೂ ಫಿಕ್ಸ್ ಮಾಡಿ, ಇವ್ರು ಸೆಕೆಂಡ್ ಮಮ್ಮ ಅಂತ, ಅವ್ರು ಈ ತರ ಸೇವೆ ಮಾಡ್ಲಿ ಅಂತ. ನೀವ್ ಯೋಚನೆ ಮಾಡಿ ಬಾಬಾ ಏನ್ ಹೇಳಿರ್ಬೋದು ಅಂತ. ಬಾಬಾ ಬಹಳ ಸುಂದರ ಉತ್ತರ ಕೊಟ್ರು. ಬಾಬಾ ಹೇಳಿದ್ರು, ಏನು ಮಮ್ಮದ ಪಾರ್ಟ್ ಇತ್ತು, ಅದು ಮಮ್ಮದ್ ಪಾರ್ಟ್ ಇತ್ತು, ಬೇರೆ ಯಾರು ಅವ್ರ ಪಾರ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾ, ನೀವೇನಿದ್ದೀರಾ, ಬಾಬಾ ಎಲ್ಲ ದಾದಿಗಳ ಕಡೆ ಇಶಾರ ಮಾಡಿದ್ರು, ನೀವೇನಿದ್ದೀರಾ ನೀವು ಪಾರ್ಟ್ ಮಾಡ್ಬೋದು, ಆದ್ರೆ ಮಮ್ಮನ ಪಾರ್ಟ್ ಏನಿತ್ತು ನೀವು ಆ ಸೇವೆಯನ್ನ ಮಾಡ್ಬೋದು. ಒಬ್ಬೊಬ್ಬರದು ಹೆಸರು ಹೇಳ್ತಾ ಹೋದ್ರು. ಮಕ್ಕಳ ಸಮಾನ ಮಾತಾಡ್ತಿದ್ರು ಪ್ರತಿಯೊಬ್ಬರನ್ನ. ಇವ್ರು ಈ ಸೆಂಟರ್ ಸ್ವಲ್ಪ ಸಮಯ ನೋಡ್ಕೊಳ್ಳಿ, ಟೂರ್ ಅಲ್ಲಿ ಹೋಗ್ಲಿ, 2-4 ದಿನ ಚಕ್ಕರ್ ಹಾಕ್ಲಿ, ಇವ್ರು ಇಲ್ಲಿ ಹೋಗ್ಬೋದು. ಒಬ್ರಿಬ್ರ ಸೆಂಟರ್ಸ್ ಅಲ್ಲಿ ನೀವು ಹೋಗಿ ಚಕ್ಕರ್ ಹಾಕಿ. ನೀವ್ ಯಾವಾಗ ಟೂರ್ ಹೋಗ್ತೀರಾ, ಅಲ್ಲಿನ ಬ್ರಾಹ್ಮಣರು ಇದಾರೆ, ಅವ್ರಿಗೂ ಏನಾದ್ರೂ ನವೀನತೆ ಸಿಗತ್ತೆ. ಮತ್ತೆ ಯಾರು ಮೀಟ್ ಮಾಡ್ಬೇಕೋ ಅವ್ರನ್ನ ಮೀಟ್ ಮಾಡ್ಬೋದು, ಪಬ್ಲಿಕ್ ಪ್ರೋಗ್ರಾಮು ಮಾಡ್ಬೋದು. ಸೊ ನೀವು, ಇದು ನಿಮ್ಮ ಸೇವೆ ಆಗಿದೆ, ಪರಸ್ಪರ ಸೇವಾ, ಈ ರೀತಿ ಸೇವೆಯನ್ನ ಮಾಡಿ ಅಂತ ಹೇಳಿದ್ರು. ಎಲ್ಲರಿಗೂ ಇದಿಷ್ಟ ಆಯ್ತು ಈ ಮಾತು. ಆದ್ರೆ ಬಾಬಾ
ಬಾಬಾ ನೆನಪ್ ತರ್ಸಿದ್ರು. ಆ ನೆನಪ್ ತರ್ಸಿದ್ರು. ಬೇರೆಯವ್ರು ಇನ್ನೊಬ್ರು ಮಮ್ಮ ಆಗಕ್ಕಾಗಲ್ಲ, ಮಮ್ಮನೇ ಆಗಿದ್ರು. ಪ್ರತಿಯೊಂದು ಆತ್ಮದ್ದು ಡ್ರಾಮಾದಲ್ಲಿ ಫಿಕ್ಸ್ಡ್ ಪಾರ್ಟ್ ಆಗಿದೆ. ಅದ ನಂತರ ಬಾಬಾ ಹೇಳಿದ್ರು, ಇನ್ನೂ ಹೇಳಿ, ಇನ್ನೂ ಯಾವ ಮಾತಿನ ಮೇಲ್ ಚರ್ಚೆ ಮಾಡಿದ್ರಿ ಅಂತ. ಆಗ ಪ್ರಕಾಶ್ ಮಣಿ ದಾದಿ ಹೇಳಿದ್ರು, ಅವ್ರ ಕೈಯಲ್ಲಿ ಒಂದ್ ಸಣ್ಣ ಪೇಪರ್ ಇತ್ತು. ಬಾಬಾ, ಈ ಮಧ್ಯದಲ್ಲಿ ನೀವು ಬೀಜ ರೂಪ ಸ್ಥಿತಿ ಬಹಳ ವರ್ಣನೆ ಮಾಡಿ ಹೇಳ್ತಿದ್ದೀರಾ, ಆದ್ರೆ ಬೀಜ ರೂಪ ಸ್ಥಿತಿ ನಾನೇನ್ ಇಡೀ ದಿನ ನೆನ್ನೆ ನನ್ ಚಾರ್ಟ್ ಇಟ್ಟಿದ್ದೆ ಬಾಬಾ, ಇಷ್ಟು ಆಗ್ತಾ ಇಲ್ಲ. ನಾವು ಬೆಳಗ್ಗೆ ಅಮೃತ್ ವೇಳೆ ಬಹಳ ಪ್ರೀತಿಯಿಂದ ಕೂತಿದ್ವಿ, ಬಹಳ ಒಳ್ಳೆ ಅನುಭವ ಆಗ್ತಿತ್ತು. ಆದ್ರೆ ಬಾಬಾ ಅವ್ರ ಜೊತೆ ಜಾಸ್ತಿ ರೂಢಿಯನ್ ಆಗ್ತಿತ್ತು. ಬಾಬಾ ಅವರ ಆನಂದದ ಅನುಭವ ಆಗ್ತಿತ್ತು. ಆದ್ರೆ ಬೀಜ ರೂಪ ಸ್ಥಿತಿ ಯಾವ ರೀತಿಯಲ್ಲಿ ನೀವ್ ಹೇಳ್ತೀರಾ ಬಾಬಾ, ನಾನಂತೂ ಅನ್ಕೊಳ್ತೀನಿ ಒಂದ್ 5-10 ನಿಮಿಷ ಮಾತ್ರ ನಾನು ಇದ್ದೆ ಆ ಪೂರಾ ಅಮೃತ್ ವೇಳೆ ಅಂತ ಪ್ರಕಾಶ್ ಮಣಿ ದಾದಿ ಹೇಳಿದ್ರು. ಮುರಳಿ ಕೇಳ್ಬೇಕಾದ್ರೂ ಬಹಳ ಆನಂದ ಇತ್ತು, ಆದ್ರೆ ಅದ್ರಲ್ಲೂ ಬೀಜ ರೂಪ ಸ್ಥಿತಿ ಇರ್ಲಿಲ್ಲ. ಆಮೇಲೆ ಇಡೀ ದಿನದಲ್ಲಿ ದಾದಿ ತಂದ್ ಹೇಳ್ತಾ ಹೋದ್ರು, ಇಷ್ಟು ನಿಮಿಷ ಇಲ್ಲಿ. ಟೋಟಲ್ ನಾನ್ ನೋಡ್ದಾಗ ಒಂದು 20-25 ನಿಮಿಷ ಮಾತ್ರ ಬೀಜ ರೂಪ ಸ್ಥಿತಿದಿರತ್ತೆ ಅಂತ ಹೇಳಿದ್ರು. ಬಾಬಾ ಬಾಳ ಮಧುರ ದೃಷ್ಟಿ ಕೊಟ್ರು ದಾದಿಗೆ, ಮತ್ತೆ ದಾದಿಗೆ ಹೇಳಿದ್ರು, ಮಗು ಬಾಳ ಸತ್ಯವಾದಂಥವ್ರು ಅಂತ. ಬಾಬಂಗ್ ಗೊತ್ತಿದೆ ಬಹಳ ಲಂಬಾ ಸಮಯ ನಡೆಯಲ್ಲ, ಸ್ವಲ್ಪ ಸಮಯಕ್ಕಷ್ಟೇ ಆ ಸ್ಥಿತಿ ಇರುತ್ತೆ. ಆದ್ರೆ ಎಷ್ಟೆಷ್ಟು ನಿಮ್ಮ ಅಭ್ಯಾಸ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀರಾ, ಅದ್ ಹೆಚ್ಚಾಗ್ತಾ ಹೋಗುತ್ತೆ ಆ ಸ್ಥಿತಿ. ನೆಕ್ಸ್ಟ್ ಕ್ವಶನ್ ಅಣ್ಣಂದ್ರ ಕಡೆ ನೋಡಿದ್ರು. ನೀವೇನಾದ್ರೂ ಕೇಳ್ಬೇಕಾ ಅಂದಾಗ ರಮೇಶ್ ಭಾಯ್ ಕೇಳಿದ್ರು, ಬಾಬಾ ನೀವ್ ಹೇಳ್ತೀರಾ ಮುರಳಿಯಲ್ಲಿ ಯಾರಿಗಾದ್ರೂ ಕೇಳ್ಬೇಕಾದ್ರೆ ನನ್ ಭವಿಷ್ಯ ಪದವಿ ಏನು ಅಂತ ನೀವು ಬಾಬಾ ಅವ್ರ ಹತ್ರ ಬಂದ್ ಕೇಳ್ಬೋದು ಅಂತ ನಾನ್ ಇಷ್ಟ ಪಡ್ತೀನಿ, ನನ್ನ ಭವಿಷ್ಯ ಪದವಿ ಏನು ಅಂತ. ಬಾಬಾ ಅವರು ತ್ರಿಕಾಲದರ್ಶಿಯಾಗಿ ಈ ರೀತಿ ದೃಷ್ಟಿ ಕೊಟ್ರು. ರಮೇಶ್ ಬಾಗೆ ಬಹಳ ಪ್ರೀತಿ ಮಾಡಿದ್ರು. ಬಾಬಾ ಅವ್ರ ಭವಿಷ್ಯವನ್ನ ನೋಡ್ತಿದ್ದಾರೆ, ಅವ್ರ ಕಣ್ ಮುಂದೆ ಆ ರೀತಿ ದೃಷ್ಟಿ ಕೊಟ್ರು. ಆಮೇಲೆ ಬಾಬಾ ಹೇಳಿದ್ರು, ಹಾ ಮಗು, ಈ ದಿನದ ಪುರುಷಾರ್ಥ ಅನುಸಾರ ನೀವು 108 ಮಾಲೆಯ ವಿಜಯಿ ರತ್ನಗಳಿದ್ದೀರಿ. ಆದ್ರೆ ಅದ್ರಲ್ಲಿ ಇನ್ನೂ ಮುಂದೆ ಹೋಗೋ ಮಾರ್ಜಿನ್ ಇದೆ ನಿಮ್ದು, ಇನ್ನೂ ಮುಂದೆ ಹೋಗ್ಬೋದು ನೀವು ಅಂತ ಹೇಳಿದ್ರು. ನೀವ್ ಯೋಚನೆ ಮಾಡಿ, ಅವ್ರಿಗೆ ಗ್ಯಾರಂಟಿ ಸಿಕ್ಬಿಡ್ತು ನಾನಂತೂ 108ರ ಮಾಲೆಯಲ್ಲಿ ಬರ್ತೀನಿ ಅಂತ. ಆದ್ರೆ ಬಾಬಾ ಅವರು ಇನ್ನೂ ಮುಂದಕ್ಕೆ ಉಮಂಗ ಉತ್ಸಾಹ ತರಿಸಿದ್ರು, ಇನ್ನು ಮುಂದೆ ಹೋಗ್ಬೋದು ಅಂತ. ಈ ರೀತಿ ಬಾಬಾ ಅವರ ದೃಷ್ಟಿ ಕೊಡ್ತಾ ಹೋದ್ರು. ಮತ್ತೆ ಬಾಬಾ ಅವರು ಪ್ರತಿಯೊಂದು ಮಾತಿನ ಬಗ್ಗೆ ಬಹಳ ಪ್ರೀತಿಯಿಂದ ಉತ್ತರ ಕೊಡ್ತಾ ಹೋದ್ರು. ನನ್ ಭಾಗ್ಯ ಇತ್ತು, ನಾನ್ ಆ ಮೀಟಿಂಗ್ ಅಲ್ಲಿ ನನ್ಗೆ ಚಾನ್ಸ್ ಸಿಕ್ತು. ಅದ ನಂತರ ಅಂತೂ ನಮ್ ಜೀವನನೇ ಮೀಟಿಂಗ್ಸ್ದು, ಸೇವೆದು, ಪ್ರೋಗ್ರಾಮ್ಸ್ದು ನಡೀತಾನೆ ಇದೆ ನಮ್ ಜೀವನ. ಬಟ್ ಪ್ರತಿಯೊಂದರ ಮೀಟಿಂಗ್ ಬಹಳಷ್ಟು ಸುಂದರ ರೂಪದಲ್ಲಿ. ಆಮೇಲೆ 1968 ನೆಕ್ಸ್ಟ್ ಇಯರ್ 66, 67, 68 ಪ್ರತಿ ವರ್ಷ ಹೋಗ್ತಿದ್ದೆ. ವಿದೇಶದಿಂದ ಬಂದಾಗ ಮಧುಬನ್ಗೆ ಹೋಗ್ತಿದ್ದೆ. 68 ಅಲ್ಲಿ ಸ್ವಲ್ಪ ಜ್ಞಾನ ಅರ್ಥ ಆಗ್ತಿತ್ತು ಪೂನಾಲಿ. ಏಪ್ರಿಲ್ ಅಲ್ಲಿ ನಾನು ಶುರು ಮಾಡಿದೆ ಕ್ಲಾಸ್ ಅಲ್ಲಿ ಬರೋದು, ಯೋಗ ಮಾಡೋದು. ಫಸ್ಟ್ ಪ್ರೀತಿಯಿಂದ ಪಾಲನೆ ಆಗ್ತಿತ್ತು, ಆಮೇಲೆ ಜ್ಞಾನದಿಂದ ಪಾಲನೆ ಆಗಕ್ ಶುರು ಆಯ್ತು. ನಾನ್ ಬಾಬಾ ಅವ್ರಿಗೆ ಪತ್ರ ಬರ್ದೆ, ಬಾಬಾ ನಾನ್ ಸಮರ್ಪಣೆ ಆಗ್ಬೇಕು ಅಂತ ಇಂಗ್ಲಿಷ್ ಅಲ್ಲಿ ಬರ್ದೆ. ಮತ್ತೆ ಬಾಬಾ ಅವ್ರ ನೆಕ್ಸ್ಟ್ ಡೇ ಸೆಂಟರ್ಗೆ ಟೆಲಿಗ್ರಾಮ್ ಅಲ್ಲಿ ಉತ್ತರ ಬಂತು. ಬಾಬಾ ಅವರು ಟೆಲಿಗ್ರಾಮ್ ಅಲ್ಲಿ ಬರೆದ್ರು, ಬಚ್ಚಿ ಜನಕ್ ಮಗು ಬರ್ತಾ ಇದ್ದಾರೆ, ನೀವು ಅವ್ರ ಜೊತೆ ಬಾ, ಮತ್ತೆ ಇಲ್ಲಿ ನನ್ ಜೊತೆ ಎದುರು ಬದ್ರು ಬಂದ್ ಮಾತಾಡು ಅಂತ. ಜೂನ್ ಮಾಸದಲ್ಲಿ ದಾದಿ ಬಂದ್ರು.
ಅಹ್, ಬಾಬಾ ನಿಂಗೆ ನಿಮಂತ್ರಣ ಕೊಡ್ತಿದ್ದಾರೆ ನಡೀರಿ ಅಂತ ಹೇಳಿದ್ರು ದಾದಿ, ಜಾನಕಿ ದಾದಿ. ನಾನು ನಮ್ ತಾಯಿ ಮತ್ತೆ ಜಾನಕಿ ದಾದಿ ಮತ್ತೆ ಅವ್ರ ಜೊತೆ ಗ್ರೂಪ್ ಏನಿತ್ತು, ಜೂನ್ ತಿಂಗಳಿತ್ತು, ನಾವು ಮಧುಬನಕ್ ಹೋದ್ವಿ ಅವ್ರ ಜೊತೆ. ಇಮಿಡಿಯೇಟ್ ಕೆಳಗಡೆ ಅಬ್ಬು ರೋಡ್ ಸ್ಟೇಷನ್ ತಲುಪಿದಾಗ ಬುರಿ ದಾದಿ, ಹಳೆ ಸಿಸ್ಟರ್ಸಿಗ್ ನೆನ್ಪಿರ್ಬೋದು, ಬುರಿ ದಾದಿ ಅಷ್ಟು ವಯಸ್ಸಾಗಿದ್ದಾಗೂ 80 ಇಯರ್ಸ್ ಇರ್ಬೋದು ಆ ಸಮಯದಲ್ಲಿ, ಮೇಲಿಂದ ಕೆಳಗಡೆ ಬರ್ತಿದ್ರು ನಮ್ಮನ್ ಕರ್ಕೊಂಡ್ ಹೋಗ್ಲಿಕ್ಕೆ, ರಿಸೀವ್ ಮಾಡ್ಲಿಕ್ಕೆ ಸ್ಟೇಷನ್ಗೆ ಬರ್ತಿದ್ರು. ಆಮೇಲೆ ಮತ್ತೆ ನಮ್ ಜೊತೆ ಬರ್ತಿದ್ರು, ಅಥವಾ ಸಬ್ಜಿಗಳು ಅದು ಇದು ಕೊಂಡ್ಕೊಂಡು ಮತ್ತೆ ಅವರು ತಮ್ಮ ಜೊತೆ ತಗೊಂಡು ಮೇಲೆ ಬರ್ತಾ ಇದ್ರು ಪಾಂಡ್ರಭವನಕ್ಕೆ. 70 ಮೇಲಿರ್ಬೋದು ಅವ್ರ ವಯಸ್ಸು ಆ ಸಮಯದಲ್ಲಿ. ಮೇಲಿಂದ ಕೆಳಗಡೆ ಪ್ರತಿನಿತ್ಯ ಬರೋದು ಹೋಗೋದು ದಾದಿ ಡ್ಯೂಟಿ ಇತ್ತು. ಬಹಳ ವರ್ಷದವರೆಗೂ ದಾದಿಯವ್ರು ಇದೇ ಡ್ಯೂಟಿ ಮಾಡಿದ್ರು. ಆದ್ರೆ ಅವ್ರ ಮುಖ ನೋಡ್ತಾನೆ ಸ್ಟೇಷನ್ ಅಲ್ಲಿ ಬಹಳ ಖುಷಿ ಆಗ್ತಿತ್ತು. ಬಾಬಾ ಅವ್ರು ಯಾರನ್ನ ಕಳ್ಸಿದಾರ ನಮ್ಮನ್ನ ರಿಸೀವ್ ಮಾಡಕ್ಕೆ ಅಂತ ಅನ್ಸ್ತಿತ್ತು. ಅವ್ರು ಬಂದಾಗ ದಾದಿಯವ್ರನ್ನ ಮೀಟ್ ಮಾಡಿದ್ರು. ದಾದಿಗ್ ತುರಂತ್ ಸಮಾಚಾರ ಹೇಳಿದ್ರು, ಬಾಬಾ ಇವತ್ ಅಮೃತ್ ವೇಳೆ ಮಾಡಿಲ್ಲ, ಬಾಬಾ ಅವರು ಮುರ್ಳಿ ಮಾಡಿದ್ರು ಆದ್ರೆ ಆ ಅಮೃತ್ ವೇಳೆ ಕಂಡಕ್ಟ್ ಮಾಡಿಲ್ಲ ಅಂತ. ಆ ದಿನ ಅಂದ್ರೆ ಬಾಬಾ ಅವ್ರು ಮೊದ್ಲು ಪ್ರತಿನಿತ್ಯ ಯೋಗ ಮಾಡ್ಸೋರ್ ಅಮೃತ್ ವೇಳೆ ಹಿಸ್ಟ್ರಿ ಹಾಲ್ ಅಲ್ಲಿ, ಆಮೇಲೆ ಹೊರಗಡೆ ಆಂಗನ್ ನಿರ್ವೇರ್ ಬಾಯ್ ಹತ್ರ ಆಫೀಸ್ ಹತ್ರ ಏನಿದೆ ಅಲ್ಲಿ ನಿಂತ್ಕೊಂಡು ಆಮೇಲೆ ಎಲ್ಲರಿಗೂ ದೃಷ್ಟಿ ಕೊಡ್ತಾ ಇದ್ರು. ಅನೇಕ ಬಾರಿ ಮಹಾವಾಕ್ಯನೂ ಉಚ್ಚಾರಣೆ ಮಾಡ್ತಿದ್ರು. ದಾದಿಯವ್ರಿಗೆ ಬಹಳ ಉಮಂಗ ಇತ್ತು, ಬಾಬಾ ಅವರಿಂದ ನಾವು ದೃಷ್ಟಿ ತಗೊಳ್ತೀವಿ ಅಂತ. ಬಾಬಾ ಅವ್ರು ಹುಷಾರಿಲ್ವಾ ಅಂತ ಕೇಳಿದ್ರು. ಆಗ ಬೂರಿ ದಾದಿ ಹೇಳಿದ್ರು, ಸ್ವಲ್ಪ ಡಾಕ್ಟರ್ ಇಶಾರ ಮಾಡಿದ್ದಾರೆ, ಇಲ್ಲ ಅಮೃತ್ ವೇಳೆ ಮಾಡಿ ಇಲ್ಲ ಮುರಳಿ ಮಾಡಿ ಅಂತ. ಎರಡೂ ಮಾತುಗಳದ್ದು ಶರೀರಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿದ್ದಾರೆ ಅಂತ. ನಾವು ಮೇಲೆ ತಲುಪಿದ್ವಿ. ನಾವು ಹೋಗಿ ಸ್ನಾನ ಎಲ್ಲ ಮಾಡಿ ಟ್ರೈನ್ ನಲ್ಲಿ ಜರ್ನಿ ಮಾಡಿ ಬರ್ತಿದ್ವಲ್ಲ, ಸ್ನಾನ ಎಲ್ಲ ಮಾಡಿ ಒಂದೊಂದ್ಸತಿ ಅಬ್ಬು ರೋಡ್ ಸ್ಟೇಷನ್ ಹತ್ರನೇ ಮಾಡ್ತಿದ್ವು. ಆಮೇಲೆ ಬಾಬಾ ಅವ್ರ ಹತ್ರ ಆದ್ವಿ. ಈ ಸಮಯದಲ್ಲಿ ಸೀದಾ ಮೇಲೆ ಬಂದ್ವಿ. ಸೀದಾ ಬಾಬಾ ಅವ್ರ ರೂಮ್ಗೆ ದಾದಿ ಹೋದ್ರು, ನಾನು ರಜನಿ ಬೆನ್ ಜೊತೆಲಿ ಹೋದ್ವಿ. ಬಾಬಾ ಅವ್ರ ನೋಡಿದ್ವಿ. ಬಾಬಾ ಬಹಳ ಪ್ರೀತಿಯಿಂದ ಮೀಟ್ ಮಾಡಿದ್ರು. ಆಮೇಲೆ ಹೇಳಿದ್ರು, ಬಚ್ಚಿ ಏನಾದ್ರು ಹೇಳ್ಬೇಕಾ ಅಂತ. ದಾದಿ ಹೇಳಿದ್ರು, ಬಾಬಾ ಬಾಬಾ ನೀವ್ ಅಮೃತ್ ವೇಳೆ ಮಾಡ್ಸಲ್ವಾ, ನಾನು ಖಾಸ್ ಆ ಒಂದು ಅಮೃತ್ ವೇಳೆ ದೃಷ್ಟಿ ಸಿಗತ್ತೆ ಅಂತ ನಾನು ಉಮ್ಮೀದ್ ಇಟ್ಕೊಂಡ್ ಬಂದೆ ಅಂತ. ಬಹಳ ಬಹಳ ಪ್ರೀತಿಯಿಂದ ನೋಡ್ತಾ ಬಹಳ ಪೇಶನ್ಸ್ ಇಂದ ಹೇಳಿದ್ರು, ಮಗು ಬಾಬಾ ಅಂತೂ ಪ್ರತಿನಿತ್ಯ ನಿಮ್ಮನ್ನ ನೆನ್ಪ್ ಮಾಡ್ತಾರೆ ಅಮೃತ್ ವೇಳೆ ಸಮಯ. ನಿಮ್ಗೆ ಆ ದೃಷ್ಟಿ ಆ ಸಕಾಶ ನಿಮ್ಗೆ ತಲುಪ್ತಿರ್ಲಿಲ್ವಾ ಅಂತ ಕೇಳಿದ್ರು ಬಾಬಾ. ಆಗ ದಾದಿ ಹೇಳಿದ್ರು, ಸಾರಿ ಬಾಬಾ, ನನ್ಗೆ ಅದು ತಲುಪ್ತಿತ್ತು ಅಂತ ಹೇಳಿದ್ರು. ನನ್ಗನ್ಸ್ತಿತ್ತು ಬಾಬಾ ನನ್ ನೆನಪು ಮಾಡ್ತಿದ್ದಾರೆ ಅಂತ, ಬಾಬಾ ನನಗೆ ದೃಷ್ಟಿ ಕೊಡ್ತಿದ್ದಾರೆ ಅಂತ. ಆಗ ಬಾಬಾ ನಕ್ಕಿದ್ರು. ಬೇರೆ ಉತ್ತರ ಕೊಟ್ಟಿಲ್ಲ ಬಾಬಾ. ಆಮೇಲೆ ಸ್ವಲ್ಪ ಮೀಟ್ ಮಾಡಿ ನಾವು ಬಂದ್ಬಿಟ್ವಿ. ದಾದಿ ಆಮೇಲೆ ಹೇಳ್ತಿದ್ರು, ಸತ್ಯವಾಗ್ಲೂ ನನ್ಗೆ ಅನುಭವ ಆಗ್ತಿತ್ತು. ದಾದಿ ಅನೇಕ ಬಾರಿ ಆ ಸಮಯದಲ್ಲಿ ದಾದಿ ಜಾನಕಿ ಮುರ್ಳಿಗಿಂತ ಮುಂಚೆ ಕ್ಲಾಸ್ ಮಾಡಿಸ್ತಿದ್ರು. ಏನ್ ದಾದಿ ಕ್ಲಾಸ್ ಮಾಡಿಸ್ತಿದ್ರು ಆ ಮುರಳಿಯ ಸಂಬಂಧದ ಜೊತೆ ಇರ್ತಿರ್ಲಿಲ್ಲ. ಕೆಲವು ಮಾತುಗಳು ಇರ್ತಿತ್ತು, ಆದ್ರೆ ಅನ್ಸ್ತಿತ್ತು ದಾದಿ ಬೇರೆ ಏನೋ ಮಾತುಗಳು ಹೇಳ್ತಿದ್ದಾರೆ ಅಂತ. ಆಮೇಲೆ ನಾವ್ ಯಾವಾಗ ಆ ದಿನದ 10 ದಿನ ಆಗ್ತಿತ್ತು ನಮ್ಗೆ ಮುರಳಿ ಸಿಗೋದು, ಮಧುಬನಿಂದ ಟೈಪ್ ಆಗಿ ಪ್ರಿಂಟ್ ಆಗಿ ಪೋಸ್ಟ್ ಅಲ್ಲಿ ಬರೋ ಅಷ್ಟೊತ್ತಿಗೆ. ಸೊ 8-10 ದಿನ ಆಗ್ತಿತ್ತು ಮಿನಿಮಮ್. ಆದ್ರೆ ನಾವು ನೋಡ್ತಿದ್ವಿ, ನಾನ್ ನಟ್ಸಲ್ಲಿ ನೋಡ್ತಿದ್ದೆ, ಯಾವ್ದು ದಾದಿ ಆ ದಿನ ಕ್ಲಾಸ್ ಮಾಡಿಸ್ತಿದ್ರು
ಮತ್ತೆ ಬಾಬಾ ಅವ್ರ ಮುರ್ಳಿ ಆ ಡೇಟ್ ಇಂದಿತ್ತು ಬಿಲ್ಕುಲ್ ಮ್ಯಾಚ್ ಆಗ್ತಾ ಇತ್ತು. ದಾದಿಗೂ ಬಾಬಾ ಅವ್ರ ದೃಷ್ಟಿ ಅಷ್ಟೇ ಕ್ಯಾಚ್ ಮಾಡ್ತಿರ್ಲಿಲ್ಲ, ಜೊತೆಯಲ್ಲಿ ಬಾಬಾ ಏನು ಮಂಥನ ಮಾಡ್ತಿದ್ರು ಅಥವಾ ಶಿವ್ ಬಾಬಾ ಬಂದ್ ಏನ್ ಹೇಳ್ತಿದ್ರು ಅದರ ಜೊತೆಗೆ ಇದು ಹೋಲಿಕೆ ಆಗ್ತಿತ್ತು. ಅದೇನ್ ಸೀಸನ್ ಇತ್ತು, ದಾದಿಗೂ ಹುಷಾರಿರ್ತಿರ್ಲಿಲ್ಲ. ದಾದಿ ಬಾಬಾ ಅವ್ರಿಗೆ ಹೇಳಿದ್ರು, ಬಾಬಾ ನಾನು ಈಗ ಸೇವೆ ಮಾಡಕ್ ಆಗಲ್ವಾ, ನಾನ್ ಟ್ರಾವೆಲಿಂಗ್ ಕೂಡ ಮಾಡಕ್ ಆಗಲ್ಲ ಇಷ್ಟು ಅಂತ. ಬಾಬಾ ಅವ್ರಿಗೆ ಹೇಳಿದ್ರು, ನಾನ್ ಜೊತೆ ಬಾ, ನಾನ್ ತೋರಿಸ್ತೀನಿ ಅಂತ. ಬಾಬಾ ಕೈ ಹಿಡ್ಕೊಂಡು ಈಗ ಟವರ್ ಆಫ್ ಪೀಸ್ ಇದೆ, ಅಲ್ಲಿ ಕರ್ಕೊಂಡ್ ಹೋದ್ರು. ನಾನು ಜೊತೆ ಇದ್ದೆ ಆಗ. ಬಾಬಾ ಅವ್ರು ಹೇಳಿದ್ರು, ಎದುರುಗಡೆ ಏನಿದೆಯಲ್ಲ, ಬಾಬಾ ಇಲ್ಲಿ ಟ್ರೈನಿಂಗ್ ಸೆಂಟರ್ ಮಾಡಿಸ್ತಿದ್ದಾರೆ. ಇಲ್ಲಿ ಬಾಬಾ ನಿಮ್ ತರ ಟೀಚರ್ಸ್ಗೋಸ್ಕರ ಸ್ಥಾನ ಮಾಡಿಸ್ತಿದ್ದಾರೆ, ಎಲ್ಲಿ ನೀವು ಬಂದು ಆರಾಮಾಗಿ ಇರಕ್ಕಾಗ್ಲಿ ಅಂತ. ಮತ್ತೆ ನೀವು ಈ ಎಲ್ಲಾ ಟೀಚರ್ಸ್ಗೆ ಟ್ರೈನಿಂಗ್ ಕೊಡ್ತೀರಾ ಅಂತ ಫಸ್ಟ್ ಆ ಮಾತ್ ಹೇಳಿದ್ರು. ಆಮೇಲೆ ಒಂದಿನ ಬಾಬಾ ಅವ್ರು ಅದ್ರಲ್ಲಿ ಇನ್ನೂ ಆಡ್ ಮಾಡಿದ್ರು. 2:30 ಹಂಗಾಗಿರ್ಬೋದು, 1:30, 2:30. ಬಾಬಾ ಹೇಳಿದ್ರು, ಬಾಬಾ ಅವ್ರದ್ದು ಭೋಜನದ ಟೈಮ್ ಇದಾಗಿದೆ, ಆದ್ರೆ ಅರ್ಧ ಗಂಟೆಯಲ್ಲಿ ನೀವು ನೋಡ್ತೀರಾ ಎಲ್ಲರೂ ಇಲ್ಲಿ ಆಂಗನಲ್ಲಿ ಸುತ್ತಾ ಇದ್ದಾರೆ. ಈಗಂತೂ ಶಾಂತಿ ಇದೆ, ಇನ್ನೊಂದ್ ಅರ್ಧ ಗಂಟೆ ಆದ್ಮೇಲೆ ಎಲ್ಲರೂ ಸುತ್ತಾ ಇರ್ತಾರೆ. ಏನಕ್ಕೆ? ಯಾಕೆಂದ್ರೆ ಅವರು 12:30ಗೆ ಊಟ ಮಾಡ್ಬಿಡ್ತಾರೆ, ಆಮೇಲೆ ಹೋಗಿ ಮಲಗ್ತಾರೆ. ಆಮೇಲೆ 3-4 ಗಂಟೆಗೆ ಚಾಯ್ ಕುಡ್ದು ಇಲ್ಲಿ ಸುತ್ತಾ ಇರ್ತಾರೆ, ಬಾಬಾ ನೋಡ್ತಿರ್ತಾರೆ. ಆದ್ರೆ ಬಾಬಾ ಬಯಸ್ತಾರೆ, ನೀವ್ ಇವ್ರಿಗೆಲ್ಲರ್ನೂ ಸೇರ್ಸಿ ಅವ್ರಿಗೆ ಹೇಳಿ ನೀವು ಅವ್ರಿಗೆ ಕ್ಲಾಸ್ ಮಾಡಿಸ್ತೀರಾ ಅಂತ. ಆ ಸಮಯದಲ್ಲಿ ನೀವು ಯೋಚನೆ ಮಾಡಿ, ಬೆಳಗಿನ ಮುರಳಿ, ಆಮೇಲೆ ಬಾಬಾ ಅವ್ರ ಜೊತೆ ಮೀಟಿಂಗ್, ಆಮೇಲೆ ರಾತ್ರಿ ಕ್ಲಾಸು, ಬೇರೆಯವರು ದುಬನ್ದಲ್ಲಿ ಕ್ಲಾಸಸ್ ಮಾಡಿಸೋದು, ಅದು 68 ಅಲ್ಲಿ ಬಾಬಾ ಅವ್ರ ಸಿಸ್ಟಮ್ ಶುರು ಮಾಡಿಸಿದ್ರು. ಇವತ್ತಿಂದಾನೇ ನಾನು ಅನೌನ್ಸ್ ಮಾಡಿಸ್ತೀನಿ, ಜನಕ್ ಭೇಟಿ ಕ್ಲಾಸ್ ಮಾಡಿಸ್ತಾರೆ ಅಂತ. ನಾನು ಪ್ರತಿನಿತ್ಯ ನನ್ನ ಹತ್ರ ಬಾ, ನಾನು ಕ್ಲಾಸಿನ ಟಾಪಿಕ್ ಕೊಡ್ತೀನಿ ಅಂತ ಜಾನಕಿ ದಾದಿಗೆ ಹೇಳಿದ್ರು. ಬಾಬಾ ಅವ್ರು ಬಹಳ ಉಮಂಗ ತರಿಸ್ತಿದ್ರು. ಒಂದು ಸ್ಥಾನದಲ್ಲಿ ಕೂತ್ರುನು ಮಧುಬನದಲ್ಲಿ ಬಂದು ಸೇವೆ ಮಾಡಿ, ಆದ್ರೆ ಬಾಬಾ ಅವ್ರು ನಿಮ್ಮಿಂದ ಬಹಳ ಸೇವೆ ಮಾಡಿಸೋರಿದ್ದಾರೆ ಅಂತ ಹೇಳಿದ್ರು. ಅದು ಲಾಸ್ಟ್ ಮೀಟಿಂಗ್ ಇತ್ತು ಬಾಬಾ ಅವ್ರ ಜೊತೆ, ಅದು ದಾದಿದು. ಆ ಸಮಯದಲ್ಲಿ ಆ ಬಾಬಾ ಅವ್ರ ಜೊತೆ ನಾವು ಮೀಟ್ ಮಾಡಿದಾಗ ಬಾಬಾ ಹೇಳಿದ್ರು, ಬಾಬಂಗ್ ಗೊತ್ತಿದೆ ಬಾಬಾ ಹೇಳಿದ್ರು, ಬಾಬಾ ಅವ್ರಿಗೆ ಮೊದ್ಲಿಂದ ಗೊತ್ತಿದೆ. ನಂಗ್ ನೆನಪ್ ಬಂತು 66 ಅಲ್ಲಿ ಬಾಬಾ ಅವ್ರು ಹೇಳಿದ್ರು ಇವ್ರು ಸ್ಪಿರಿಚುವಲ್ ಟೀಚರ್ ಆಗ್ತಾರೆ ಅಂತ. ಅಲ್ಲಿವರೆಗೂ ನಂಗ್ ನೆನ್ಪಿರ್ಲಿಲ್ಲ. ಬಾಬಾ ಅವ್ರು ಹೇಳ್ದಾಗ ನಂಗ್ ನೆನಪ್ ಬಂತು. ಬಾಬಾ ಬಹಳ ಪ್ರೀತಿಯಿಂದ ಹೇಗ್ ತಯಾರಿ ಮಾಡ್ಬೇಕು, ಒಳ್ಳೊಳ್ಳೆ ಮಾತುಗಳನ್ನ ತಿಳಿಸ್ಕೊಟ್ರು ನಂಗೆ. ಆಮೇಲೆ ಬಾಬಾ ಹೇಳಿದ್ರು, ಈ ದಿನ ರಾತ್ರಿ ಕ್ಲಾಸಿನ ನಂತರ ನನ್ನ ಹತ್ರ ಬಾ ಅಂತ. ಜೂನ್ ಇತ್ತು, ಬೇಸಿಗೆ ಇತ್ತು. ಲಚ್ಚು ದಾದಿ ಬಾಬಾ ಅವ್ರ ಕಾಟ್ ಏನಿದೆ ಇಲ್ಲಿವರೆಗೂ, ಬಾಬಾ ಅವ್ರ ಕಮರಲ್ಲಿ ಏನಿದೆ ಅದನ್ನ ತೆಗೆದು ಅಲ್ಲಿ ಛೋಟಾ ಅಂಗನ್ ಏನಿದೆ, ಬಾಬಾ ಅವ್ರದ್ದು ಕಾಟ್ ಹಾಕಿದ್ರು. ಬಾಬಾ ಅದ್ರ ಮೇಲೆ ಮಲ್ಗಿದ್ರು. ವಿಷ್ಣುವಿನ ಪೋಸ್ ತೋರಿಸ್ತಾರಲ್ಲ, ಬಿಲ್ಕುಲ್ ಈ ತರ ಆ ತನ್ನ ಕೈ ಮೇಲೆ ಈ ತರ ತಲೆ ಇಟ್ಟು ಆ ತರ ಕೂತಿದ್ರು ಬಾಬಾ ಅಲ್ಲಿ. ನಾವು 8-10 ಜನ ಇದ್ವಿ, ದಾದಿ, ನಾನು, ರಜನಿ ಬೆನ್, ಇನ್ನು ಕೆಲವರು ದಾದಿರ್ ಯಾರೆಲ್ಲ ಬಂದಿದ್ರು. ಸಮರ್ ಬೇಸಿಗೆ, ಸೊ ಪಾರ್ಟಿ ಬಂದಿತ್ತು ಆ ಸಮಯದಲ್ಲಿ. ಸೊ ಬಾಬಾ ಅವರು ನಮ್ಮೆಲ್ಲರನ್ನು ಹಾಲ್ ಕುಡ್ದು ಬಂದಿದ್ದೀರಾ ಅಂತ ಕೇಳಿದ್ರು. ಕೆಲವ್ರು ಹಾ ಅಂದ್ರು, ಕೆಲವರು ಸ್ಮೈಲ್ ಮಾಡಿದ್ರು. ದಾದಿ ಜಾನಕಿ ನಗ್ತಿದ್ರು, ನೀ ಕುಡ್ದಿಲ್ವಾ ಅಂತ ಕೇಳ್ತಿದ್ರು. ಆಗ ಲಚ್ಚು ದಾದಿಗೆ ಹೇಳಿದ್ರು, ನನ್ನ ಹಾಲಿದೆ ಅಲ್ಲ ಇವ್ರಿಗೆ ಕೊಟ್ಬಿಡಿ ಅಂತ ಬಾಬಾ ಹೇಳಿದ್ರು. ಇವ್ರು ಹೇಳಿದ್ರು,
ನನ್ಗೆ ಬೇಡ ರಾತ್ರಿ ಕುಡಿಯಲ್ಲ ಅಂತ ಹೇಳಿದ್ರೆ ದೃಷ್ಟಿ ಕೊಡಕ್ ಶುರು ಮಾಡಿದ್ರು ಪ್ರತಿಯೊಬ್ಬರಿಗೂ. ನಾನ್ 4, 5ನೇ ನಂಬರ್ ಅಲ್ಲಿ ಇದ್ರು. ಆಮೇಲೆ ಬಾಬಾ ನಂಗ್ ದೃಷ್ಟಿ ಕೊಟ್ರು. ಬಾಬಾ ಅವ್ರದ್ದು ವೈಟ್ ಚಾದರ್, ಕಾಟ್ ವೈಟ್, ಅವ್ರು ಹಾಕೊಂಡಿದ್ದಂತ ವಸ್ತ್ರ ವೈಟ್, ಎಲ್ಲ ಲೈಟ್ ಬೆಳಕು ಬೆಳಕು ತರನ ನನ್ಗೆ ಶುರು ಆಯ್ತು. ನನ್ಗೆ ದೃಷ್ಟಿ ಕೊಡ್ತಾ ಕೊಡ್ತಾ ಬಾಬಾ ಇಶಾರ ಮಾಡಿದ್ರು ಹತ್ರ ಬರಕ್ಕೆ. ಸ್ವಲ್ಪ ಸಣ್ಣದೆ. ಸೊ ಒಂದು ಹೆಜ್ಜೆ ಮುಂದೆ ಇಟ್ರುನು ನಾವು ಕಾಟ್ ಹತ್ರ ನಿಂತಂಗಿರ್ತಿದ್ವಿ. ನಾನ್ ನೋಡ್ದೆ ಆಗ ಬಾಬಾ ಅವ್ರ ಕಾಟ್ ಪಕ್ಕದಲ್ಲಿ ಮಲ್ಲಿಗೆ ಹೂವು ಇತ್ತು, ಬಹಳ ಸ್ಮೆಲ್ ಇತ್ತು. ಬಾಬಾ ಆ ಹೂಗಳನ್ನ ತೆಗೆದು ನನಗ್ ಕೊಡಕ್ ಶುರು ಮಾಡಿದ್ರು. ಅದಂತೂ ಬಾಹರ್ ಮಾತಾಗಿತ್ತು. ಒಳಗಿಂದ ಬಾಬಾ ದೃಷ್ಟಿ ಕೊಡ್ತಾ ಇದ್ರು. ಎಲ್ಲ ವೈಟ್ ವೈಟ್ ಏನಿತ್ತು ಅದು ಪ್ರಕಾಶಮಯ ಆಗ್ಬಿಡ್ತು. ಅವ್ರ ಚೆಹರೆನು ಪ್ರಕಾಶಮಯ ಆಗ್ಬಿಡ್ತು. ಬಾಬಾ ಅವರ ಭ್ರುಕುಟಿಯಿಂದ ವಜ್ರ ಏನ್ ಹೊಳಿತಾ ಇತ್ತು, ಆ ವಜ್ರ ನನ್ನನ್ನ ಮ್ಯಾಗ್ನೆಟಿನ್ ತರಹ ಈ ಸಾಕಾರಿ ಪ್ರಪಂಚದಿಂದ ಬಹಳ ಮೇಲೆ ಮೇಲೆ ಹೇಗೆ ಒಂದು ಬೆಳಕಿನ ಪ್ರಪಂಚಕ್ಕೆ, ಎಲ್ಲಿ ಬಿಲ್ಕುಲ್ ಶಾಂತಿ ಇದೆ, ಬಿಲ್ಕುಲ್ ಪರಂಧಾಮದಲ್ಲಿ ಶಿವ ಬಾಬಾ ಜ್ಯೋತಿ ಬಿಂದು, ಆಮೇಲೆ ನನ್ನ ಆತ್ಮ. ಎಷ್ಟು ಸಮಯ ಅದ್ ಆ ರೀತಿ ಇತ್ತು ನನ್ ನೆನ್ಪಿಲ್ಲ. ಸಮಯದ ಅರಿವಿರ್ತಿರ್ಲಿಲ್ಲ. ಆದ್ರೆ ಸ್ವಲ್ಪ ಸಮಯದ ನಂತರ ಬಾಬಾ ಅವರು ಆ ವೋಲ್ಟೇಜ್ ಕಡಿಮೆ ಮಾಡ್ಬಿಟ್ರು. ಅನ್ಸ್ತು ಈಗ ನಾನ್ ವಾಪಸ್ ಸಾಕಾರಿ ಪ್ರಪಂಚದಲ್ಲಿ ಬಂದ್ ತಲುಪಿದೀನಿ ಅಂತ. ಆಮೇಲೆ ಬಾಬಾ ಅವರು ಇದನ್ನ ಹೇಳಿದ್ರು, ನಿಮ್ಗ್ ಗೊತ್ತಿದ್ಯಾ ಬಾಬಾ ಏನ್ ಮಾಡ್ತಿದ್ರು ಅಂತ? ಬಾಬಾ ಅವ್ರ ಆ ಕಡೆ ಕಾಟಿನ ಆ ಕಡೆ ಜಾನಕಿ ದಾದಿ ಇದ್ರು. ಅವ್ರದ್ದು ಚಂದ್ರಮನ ತರ ಗೋಲ್ ಗೋಲ್ ಚೆಹರಾ ಇತ್ತು ಅವ್ರದ್ದು, ನಗ್ತಾ ಇದ್ರು. ಅವ್ರು ಹೇಳಿದ್ರು, ಜೀ ಬಾಬಾ. ಅವ್ರಿಗೆ ಗೊತ್ತಿತ್ತು ಇದು ಬದುಕಿದ ಹಾಗೆ ಇದು ಸಾಯೋದು ಮತ್ತೆ ಹೊಸ ಜೀವನವನ್ನ ಪ್ರಾಪ್ತಿ ಮಾಡ್ಕೊಳ್ಳೋ ಗಳಿಗೆ ಇದಾಗಿತ್ತು ಅಂತ. ಹಳೆ ಪ್ರಪಂಚವನ್ನ ಬಿಡೋದು ಮತ್ತೆ ಹೊಸ ಪ್ರಪಂಚಕ್ಕೆ ಹೋಗಕ್ಕೆ ತಯಾರಿ ಮಾಡೋದು. ಸಂಗಮ್ ಯುಗದ್ದು ಈಗ ಒಂದು ಹೊಸ ಪ್ರಪಂಚ ಆಗಿದೆ. ಈ ಪ್ರಪಂಚದ ಅನುಭವ ಆಗತ್ತೆ. ಆಗ ಹಳೆಯ ಪ್ರಪಂಚದ ಯಾವುದೇ ಮಾತು ನಮ್ಮನ್ ಸೆಳೆಯೋದಿಲ್ಲ. ಬೆಳಗ್ಗೆ ಬಾಬಾ ಅವ್ರ ಜೊತೆ ಮಾತಾಡಿದ್ವಿ ಸಮರ್ಪಣೆದು. ರಾತ್ರಿ ಆ ಸಮರ್ಪಣ ಸೆರೆಮನಿ ಮಾಡಿಸಿದ್ರು. ಆ ಜೀವನ ಬಿಲ್ಕುಲ್ ಚೇಂಜ್ ಆಗ್ಬಿಡ್ತು. ಆಗ ಅದೇ ಸಮಯದಲ್ಲಿ ಸೀಸನ್ ಸ್ಟಾರ್ಟ್ ಆಗಿತ್ತು. ಅನೇಕ ಟೀಚರ್ಸ್ ಬಂದಿದ್ರು. 1-2 ದಿನಗಳ ನಂತರ ಅಲ್ಲೇ ಝೋಪಡಿಯಲ್ಲಿ ಒಂದು ಸಣ್ಣ ಸಂಘಟನೆ ಇತ್ತು, ದೊಡ್ಡ ಸಿಸ್ಟರ್ಸ್ದು. ಅದ್ರಲ್ಲಿ ದಾದಿ ನನ್ನ ಕರ್ಕೊಂಡು ಹೋದ್ರು. ಅವ್ರದ್ದು ಏನ್ ಚರ್ಚೆ ನಡೀತಾ ಇತ್ತು ಆ ಸಮಯದಲ್ಲಿ, ಯೋಗಯುಕ್ತ ಅವಸ್ಥೆ ಏನಾಗಿರತ್ತೆ ಅಂತ. 10 ನಿಮಿಷಗಳ ನಂತರ ಬಾಬಾ ಬಂದ್ರು. ಬಾಬಾ ಹೇಳಿದ್ರು, ಯೋಗಯುಕ್ತ ಯಾರಿಗೆ ಹೇಳ್ತಾರೆ, ರೈಟ್ ಟೈಮ್ ಅಲ್ಲಿ ರೈಟ್ ಮಾತಿನ ಟಚಿಂಗ್ ಆಗ್ಬೇಕು, ಆ ಕೆಲ್ಸ ಆಗ್ಬೇಕು. ಸಭೆಯನ್ನ ನೋಡ್ತಾ ಇದ್ರು ಬಾಬಾ. ಯೋಗದಲ್ಲಿ ಎಷ್ಟೇ ಟೈಮ್ ಕೂತ್ಕೊಳ್ಳಿ, ಆದ್ರೆ ಯೋಗಯುಕ್ತ ಸ್ಥಿತಿ ಅಂತ ಯಾವ್ದಕ್ ಹೇಳ್ತಾರೆ, ಯಾವ ಕಾರೋಬಾರಲ್ಲೂ ಸಹ ನಿಮ್ಮ ಬುದ್ಧಿ ಯೋಗ ಬಾಬಾ ಅವ್ರ ಜೊತೆ ಇರ್ಬೇಕು. ಆಗ ರೈಟ್ ಟಚಿಂಗ್ ಬರುತ್ತೆ ನಿಮ್ಗೆ, ಬಾಬಾ ನನ್ನಿಂದ ಏನ್ ಬಯಸ್ತಿದ್ದಾರೆ ಅಂತ. ಮತ್ತೆ ಬಾಬಾ ಅವ್ರು ಏನಕ್ಕೆ ಹೇಳಿದ್ರು ಇದನ್ನ, ಇಶು ದಾದಿಯವರು ಬಾಬಾ ಅವ್ರಿಗೆ ಹೇಳಿದ್ರು, ನನ್ಗೂ ಗೊತ್ತಾಯ್ತು
ಒಬ್ಬರು ಸಿಸ್ಟರ್ ಪಂಜಾಬಿಂದ ಬರ್ತಿದ್ರು. ಅವ್ರಿಗೆ ಇಶು ದಾದಿ ಬರ್ದಿದ್ರು. ಆ, ಒಂದು ಪಾರ್ಸಲ್ ಇದೆ ಬಾಬಾ ಅವ್ರದ್ದು, ದಿಲ್ಲಿ ಕರೋಲ್ ಬಾಗ್ ಸೆಂಟರ್ ಅಲ್ಲಿ ಇದೆ. ನೀನ್ ಹೋಗಿ ಅಲ್ಲಿ ಆ ಪಾರ್ಸಲ್, ಸಣ್ಣ ಪಾರ್ಸಲ್, ಆ ಪಾರ್ಸಲ್ ಪ್ಯಾಕೆಟ್ ತಗೊಂಡು ಮಧುಬನ್ ತಗೊಂಡ್ ಬರ್ತಾ ಅಂತ. ಅವ್ರದ್ದು ಹಿಂಗಾಗೋಯ್ತು, ಟ್ರೈನ್ ಡಿಲೇ ಆಗೋಯ್ತು. ಅವ್ರಂತೂ ಯೋಚನೆ ಮಾಡಿದ್ರು ನಾ ಹೋಗ್ಬೋದೋ ಹೋಗಲ್ವೋ ಅಂತ. ಅವ್ರಿಗೆ ಗೊತ್ತಿದ್ರೆ ಅವ್ರು ಹೋಗ್ಬೋದು. ಅಬುಗ್ ಬಂದ ತಕ್ಷಣ ಇಶು ದಾದಿ ಅವ್ರನ್ನ ಕೇಳಿದ್ರು, ಬಾಬಾ ಅವ್ರ ಪ್ಯಾಕೆಟ್ ತಗೊಂಡ್ ಬಂದ್ರ ಅಂತ. ಆಗ ಹಿಂಗಿಂಗ್ ಹೇಳಿದ್ರು, ಆ ಪ್ಯಾಕೆಟ್ ಅಲ್ಲೇ ಇದ್ದೋಗಿತ್ತು ಡೆಲ್ಲಿಯಲ್ಲಿ. ಇಶು ದಾದಿ ಅವ್ರಿಗೆ ಹೇಳಿದ್ರು, ಅದು ಬಾಬಾ ಅವ್ರ ದವಾಯಿ ಆಗಿತ್ತು ಅಂತ, ಅದಲ್ಲೇ ಇಟ್ಟಿತ್ತು. ಬಾಬಾ ಅವ್ರಿಗೆ ಈ ಮಾತು ಸ್ಪಷ್ಟ ಹೇಳ್ಬೇಕಾಗಿತ್ತು, ಆದ್ರೆ ಯಾರಿಗೂ ಬೈಯೋದಿಷ್ಟ ಇರ್ಲಿಲ್ಲ. ಸೊ ಬಾಬಾ ಇಷ್ಟನ್ನೇ ಹೇಳಿದ್ರು, ಯೋಗಯುಕ್ತ ಸ್ಥಿತಿ ಅಂದ್ರೆ ಕಾರೋಬಾರಲ್ಲೂ ಯಾವ ಸಮಯದಲ್ಲಿ ಏನ್ ಕರ್ಮ ಮಾಡ್ತಿದೀವಿ ಆ ಗಡಿ ಬುದ್ಧಿಯ ಯೋಗ ಬಾಬಾ ಅವ್ರ ಜೊತೆ ಇರ್ಬೇಕು. ಆಗ ಬಾಬಾ ನಿಮ್ಗೆ ಟಚಿಂಗ್ ಅನ್ನ ಕೊಡ್ತಾರೆ, ಈಗ ರೈಟ್ ಕಾಮ್ ಏನ್ ಮಾಡ್ಬೇಕು ಅಂತ. ಬಾಬಾ ಅವರು ಕಲ್ಸುವಂತಹ ಒಂದು ಮೆಥಡ್ ಏನಿತ್ತು ಅದ್ ಬಹಳ ರಾಯಲ್ ಇತ್ತು. ಎಂದೂನು ಬೈತಾ ಇರ್ಲಿಲ್ಲ, ಲೌಕಿಕದಲ್ಲೂ ಬೈತಿರ್ಲಿಲ್ಲ. ದಾದಿ ನಿರ್ಮಲ್ ಶಾಂತ ದಾದಿ ಹೇಳಿದ್ದಾರೆ ತನ್ನ ಕಥೆಯಲ್ಲಿ, ಬಾಬಾ ಅವ್ರು ಶಿಕ್ಷಣ ಕೊಡ್ಬೇಕಂದ್ರೆ ಬಹಳ ಪ್ರೀತಿಯಿಂದ ಕೊಡ್ತಿದ್ರು. ಆಮೇಲೂನು ಸಹ ಬಾಬಾ ಎಂದು ಆ ತೇಜೋಮಯ ರೂಪ ಇರ್ತಿತ್ತು, ಶಾರ್ಪ್ ರೂಪ ಇರ್ತಾ ಇರ್ಲಿಲ್ಲ. ಇದು ಸಹ ಕಲಿಯೋ ಬಹಳ ಒಳ್ಳೆ ಸೀನ್ ಆಗಿತ್ತು. ಅದ್ರ ನೆಕ್ಸ್ಟ್ ಮೀಟಿಂಗ್ ಅಕ್ಟೋಬರ್ ಅಲ್ಲಿ ಬಾಬಾ ಅವ್ರನ್ನ ಮೀಟ್ ಮಾಡಿದ್ವಿ. ಅಕ್ಟೋಬರ್ ಅಲ್ಲಿ ದಿವಾಲಿ ಟೈಮ್ ಇರ್ತಿತ್ತು. ಬಾಬಾ ಅವ್ರ ಹತ್ರ ನಾವು ಮೀಟ್ ಮಾಡಿ, ಬಾಬಾ ಅವ್ರು ನಮ್ ಪ್ರೋಗ್ರಾಮ್ ಮಾಡಿದ್ರು ಮೋಹಿನಿ ದೀದಿ ಜೊತೆ ಜೈಪುರ್, ಆಗ್ರಾ, ಡೆಲ್ಲಿ ಇಲ್ಲೆಲ್ಲಾ ಹೋಗೋದಿಕ್ಕೆ. ದೀದಿಗ್ ಬಾಬಾ ಹೇಳಿದ್ರು, ನೀವು ಎಲ್ಲಿ ಇವ್ರು ಫಿಟ್ ಆಗ್ಬೋದು ನೀವ್ ಅಲ್ಲಿ ಫಿಟ್ ಮಾಡಿ ಅಂತ ಹೇಳಿದ್ರು. ದೀದಿ ಬಹಳ ಪ್ರೀತಿಯಿಂದ ಎಲ್ಲ ಜರ್ನಿಯಲ್ಲಿ ಪಾಲನೆ ಕೊಟ್ರು. ನಾನ್ ನೋಡ್ದೆ, ರಾತ್ರಿ ಟ್ರೈನ್ ಬೆಳಗ್ಗೆ ಜೈಪುರ್ ತಲುಪುತ್ತೆ, ಈಗ್ಲೂನು ಅದೇ ಟ್ರೈನ್ ನಡೆಯುತ್ತೆ. ದೀದಿ ಇಮಿಡಿಯೇಟ್ ಸ್ನಾನ ಮಾಡಿ ಕ್ಲಾಸ್ ಅಲ್ಲಿ ಹೋಗ್ಬಿಟ್ರು. ಇದ ಹೇಳ್ಬಾರ್ದು, ರಾತ್ರಿ ಜರ್ನಿ ಮಾಡಿದೀನಿ, ಆಯುಷ್ ಜಾಸ್ತಿ ಆಗಿದೆ, ರೆಸ್ಟ್ ಮಾಡ್ಬೇಕು ಅಂತಿಲ್ಲ. ಬಿಲ್ಕುಲ್ ಸ್ನಾನ ಮಾಡಿ ಇಮಿಡಿಯೇಟ್ ಸೇವೆಯಲ್ಲಿ ತೊಡಗ್ತಿದ್ರು. ಆಮೇಲೆ ಇಡೀ ದಿನ ಸೇವೆ ಮಾಡ್ತಿದ್ರು. ಆಮೇಲೆ ದಿಲ್ಲಿಗ್ ಹೋದ್ವಿ, ಅಲ್ಲೂ ಇಂಟ್ರೆಸ್ಟಿಂಗ್ ಒಂದ್ ಕಥೆನು. ಬಾಬಾ ಅವ್ರದ್ದು ಎಷ್ಟು ಅಟೆನ್ಷನ್ ಇರ್ತಿತ್ತು ಮಕ್ಕಳ ಮೇಲೆ. ಟ್ರೈನಿಂಗ್ ಬಗ್ಗೆ ಬಾಬಾ ಹೇಳಿದ್ರಲ್ಲ, ಟ್ರೈನಿಂಗ್ ಸ್ಥಾನನು ತೋರಿಸಿದ್ರು ಆ ಸಮಯದಲ್ಲಿ. ಟ್ರೈನಿಂಗ್ ಸೆಂಟರ್ ಎಲ್ಲಿ ಇರ್ಬೇಕು ಅಂತ ಎಲ್ಲರಿಗೂ ಡಿಲ್ಲಿಯಲ್ಲಿ ಬರೋದು ಈಸಿ ಇತ್ತು, ಆದ್ರೆ ಆ ಅಬುವಿನ ಪಾಲನೆ ಬೇರೆ ಇರುತ್ತೆ. ಸೊ ಎರಡು ಮಾತುಗಳದ್ದು ಚರ್ಚೆ ನಡೀತಿತ್ತು. ಬಾಬಾ ಫೈನಲ್ ಮಾಡಿರ್ಲಿಲ್ಲ, ಎಲ್ಲಿಯಾದ್ರೂ ಆಗ್ಲಿ ಅನ್ನೋ ತರ ಇರ್ತಿತ್ತು. ಜಗದೀಶ್ ಬಾಯಿ ದೀದಿಗ್ ತೋರ್ಸಿದ್ರು ನಾವ್ ಹೇಗೆ ಸೆಟ್ಟಿಂಗ್ ಮಾಡಿದೀವಿ ಅಂತ. ಅಬು ಅಲ್ಲಿ ಬಿಲ್ಡಿಂಗ್ ಆಗೋಕ್ ಟೈಮ್ ಆಗ್ತಿತ್ತು, ಆದ್ರೆ ಅಲ್ಲಿ ರೆಡಿ ಇತ್ತು ಡೆಲ್ಲಿಯಲ್ಲಿ. ಆ ಟೈಮ್ ಅಲ್ಲಿ ಎಲ್ಲಿ ಕಮಲಾನಗರ್ ಹತ್ರ ಸೆಂಟರ್ ಇತ್ತು, ಅದ್ರ ಪಕ್ಕದಲ್ಲೇ ಒಂದ್ ಬಹಳ ದೊಡ್ಡ ರೋಡ್ ಇತ್ತು. ಅಲ್ಲಿ ಬ್ರಿಡ್ಜ್ ಹಾಕಿದ್ರು ರೋಡ್ ಕ್ರಾಸ್ ಮಾಡ್ಲಿಕ್ಕೋಸ್ಕರ. ಅದ್ರ ಆ ಕಡೆ ಬಿಲ್ಡಿಂಗ್ ಇತ್ತು. ನಾವಲ್ಲಿ ಒಳಗಡೆ ನೋಡಿದ್ವಿ, ಎಲ್ಲ ತಯಾರಿ ಆಗಿತ್ತು. ಡಾರ್ಮೆಟ್ರೀಸ್ ಹೆಂಗಿರುತ್ತೆ ಒಂದೊಂದ್ ರೂಮ್ ಅಲ್ಲಿ, ದೊಡ್ಡ ದೊಡ್ಡ ರೂಮ್ಸ್ ಅಲ್ಲಿ 8 ಬೆಡ್ಸ್ ಇತ್ತು. ಬಹಳ ಚೆನ್ನಾಗಿ ವೈಟ್ ಶೀಟ್ಸ್ ಎಲ್ಲ ಆಯ್ತು, ಎಲ್ಲ ರೆಡಿ ಇತ್ತು. ಅದಾದ್ಮೇಲೆ
ದೀದಿ ಬಾಬಾ ಅವರು ಜೊತೆ ಫೋನಲ್ಲಿ ಮಾತಾಡಿದ್ರು. ಬಾಬಾ, ನಾವು ಕುಮಾರಿ ಕುಮಾರಿಯರ್ದು ಟೀಚರ್ಸ್ ಟ್ರೈನಿಂಗ್ ಇತ್ತು. ಮಕ್ಕಳು ಇಲ್ಲಿ ಕ್ರಾಸ್ ಮಾಡಿ ಅಲ್ಲಿಗೆ ಹೋಗ್ಬೇಕು ಆ ಬಿಲ್ಡಿಂಗ್ಗೆ ಅಂತ ಹೇಳಿದ್ರು. ಬಾಬಾ ಅವರ ಮಾತು ಕೇಳಿದ ತಕ್ಷಣ ಹೇಳಿದ್ರು, ಅವ್ರಿಗೆ ಹೇಳಿ ಈಗ ಅಲ್ಲಿ ಇನ್ನು ಬೇರೆ ತಯಾರಿ ಮಾಡೋದು ಬೇಡ ಅಂತ ಹೇಳು ಅಂತ. ಬಾಬಾಂಗ್ ಇಷ್ಟ ಇಲ್ಲ ಹೊರಗಿನವರ ದೃಷ್ಟಿ ಹೊಸ ಕುಮಾರಿಯರ ಮೇಲೆ ಬೀಳ್ಲಿ ಅಂತ. ಸೇಫ್ಟಿಯ ಸ್ಥಾನ ಅಬು ಆಗಿದೆ. ಈಗ ಅಬುವಲ್ಲೇ ಟೀಚರ್ಸ್ ಟ್ರೈನಿಂಗ್ ಇಡೋಣ. ಅದ್ರಲ್ಲಿ ಸ್ವಲ್ಪ ಸಮಯ ಇಡಿಸ್ಬೋದು, ಪರವಾಗಿಲ್ಲ. ಆದ್ರೆ ಬಾಬಾ ಬಯಸ್ತಾರೆ ಮಕ್ಕಳ ಸೇಫ್ಟಿ. ಬಾಬಾ ಅವರ ದೂರಾಂದೇಶಿ ಬುದ್ಧಿ ಇಷ್ಟು ಮಾತುಗಳ ಬಗ್ಗೆ ಅಟೆನ್ಷನ್ ಕೊಡ್ತಿದ್ರು. ಇದು ಅಕ್ಟೋಬರ್ 68ನ ಮಾತು. ಡಿಸೆಂಬರ್ ಅಲ್ಲಿ ಆ ವರ್ಷದಲ್ಲಿ 3 ಸತಿ ನಾನು ಬಾಬುರ್ನ ಮೀಟ್ ಮಾಡಿದ್ದೆ. ಡಿಸೆಂಬರ್ ಅಲ್ಲಿ ಆಗ್ರಾದ ಗ್ರೂಪ್ ರೆಡಿ ಆಗಿತ್ತು, ಸ್ಟೂಡೆಂಟ್ಸ್ ಗ್ರೂಪ್. ಮಹೇಂದ್ರ ಬಾಯ್ ವಿಮ್ಲಾಬೇನ್ ಹೇಳಿದ್ರು ನಮ್ ಜೊತೆ ನಡೀರಿ ಅಂತ. ನಾವ್ ಆಬುಗ್ ಹೋದೆ. ಫಸ್ಟ್ ಟೈಮ್ ಬಾಬಾ ಅವ್ರು ವೈಟ್ ಸೀರಿಯಲ್ ನನ್ನ ನೋಡಿದ್ರು. ಬಾಬಾ ಬಹಳ ಖುಷಿ ಪಟ್ರು. ಬಾಬಾ ಅವ್ರು ನೋಡಿದ್ರು, ರಿಪೋರ್ಟ್ ಕೊಟ್ಟಿರ್ಬೋದು ಸೇವೆದು. ಬಾಬಾ ಅವ್ರುನು ಪತ್ರ ಬರಿತಿದ್ರು ಆಗ್ರಾ ಅಲ್ಲಿ. ಅನೇಕ ಸತಿ ಆ ದಿನದಲ್ಲಿ 3 ಸತಿ ಬಾಬಾ ಅವ್ರ ಪತ್ರ ಬರೀತಿದ್ರು. 9 ಗಂಟೆ, 12 ಗಂಟೆ ಮತ್ತೆ ಸಂಜೆ 4 ಗಂಟೆ. ಇಷ್ಟು ಒಳ್ಳೆ ಮ್ಯೂಸಿಯಂ ಆಗಿದೆ ಅಲ್ಲಿ. ಅಲ್ಲಿ ಚೆನ್ನಾಗ್ ಸೇವೆ ಮಾಡಿ, ಇಲ್ಲೋಗಿ ಅಲ್ಲೋಗಿ ಈ ಸೇವೆ ಮಾಡಿ, ಈ ತರ ಕಾರ್ಡ್ಸ್ ಅನ್ನ ಪ್ರಿಂಟ್ ಮಾಡಿ ಅಂತ ಸೇವೆಯ ಡೈರೆಕ್ಷನ್ಸ್ ಬಾಬಾ ಕೊಡ್ತಿದ್ರು, ಮತ್ತೆ ಯಾತ್ಯಾರು ಕೊಡ್ತಿದ್ರು. ಬಾಬಾ ಅವ್ರು ಇಷ್ಟು ಅಟೆನ್ಷನ್ ಕೊಡ್ತಿದ್ರು ಸೇವೆ ಬಗ್ಗೆ. ದಿನದಲ್ಲಿ 3 ಸತಿ ಪತ್ರ ಬರೆಯೋರು. ಒಂದ್ ಕಡೆ ತಂದೆ ತಾಯಿ, ಇನ್ನೊಂದ್ ಕಡೆ ಟೀಚರ್, ಮತ್ತೆ ಬಾಬಾ ವಿಶ್ವದ ಕಲ್ಯಾಣ ಬಯಸ್ತಿದ್ರಲ್ಲ, ಆದ್ರಿಂದ ಸೇವೆ ಮೇಲೆ ಅಷ್ಟು ಉಮಂಗವನ್ನ ತರಿಸ್ತಿದ್ರು. ಡಿಸೆಂಬರ್ ಅಲ್ಲಿ ಬಾಬಾ ಅವ್ರ ಜೊತೆ ನಾವು ಮೀಟ್ ಮಾಡಿದಾಗ ನನ್ಗನ್ಸ್ತು ಬಾಬಾ ನಿಜವಾಗ್ಲೂ ಈಗ ಅವ್ಯಕ್ತ ಆಗ್ಬಿಟ್ಟಿದ್ದಾರೆ ಅಂತ. ನಾನ್ ಶಬ್ದದಲ್ಲಿ ಆ ಸಮಯದಲ್ಲಿ ಹೇಳಕ್ ಆಗ್ತಿರ್ಲಿಲ್ಲ, ಆದ್ರೆ ಬಾಬಾ ದೃಷ್ಟಿ ಕೊಡ್ತಿದ್ದಾರೆ. ಬೇರೆ ಕಡೆ ಇದ್ದಾರೆ ಬಾಬಾ ಅನ್ಸ್ತಿತ್ತು. ಬಾಬಾ ಕಾರೋಬಾರ್ ನಡೆಸ್ತಿದ್ದಾರೆ, ಆದ್ರೆ ಬೇರೆ ಕಡೆ ಇದ್ದಾರೆ. ಈಗ ನಾವ್ ಅದನ್ನ ಅರ್ಥ ಮಾಡ್ಕೊಂಡು ಹೇಳ್ತೀವಿ, ಬಾಬಾ ಸಾಕಾರದಲ್ಲಿ ಇರ್ತಾ ಯಾವಾಗಿಂದ ತನ್ನ ಅವ್ಯಕ್ತ ರೂಪವನ್ನ ಧಾರಣೆ ಮಾಡ್ತಾ ಎಲ್ಲವನ್ನ ಮಾಡ್ತಿದ್ರು. ನಿಜವಾಗ್ಲೂ ಜನವರಿ ಮಾಸದಲ್ಲಿ ಮತ್ತೆ ಸಮಾಚಾರ ಸಿಕ್ತು, ಬಾಬಾ ನಿಜವಾಗ್ಲೂ ತನ್ನ ಪಾರ್ಟ್ ಅನ್ನ ಬದಲಿ ಮಾಡಿದ್ರು. ಸ್ವಲ್ಪ ಸಮಯದ ನಂತರನೇ ಬಾಬಾ ಅವರು ಅವ್ಯಕ್ತ ರೂಪದಲ್ಲಿ ವಿದೇಶದ ಸೇವೆಯನ್ನ ಸ್ಟಾರ್ಟ್ ಮಾಡಿದ್ರು. ಸೇವೆ ಅಲ್ಲಿ ಸ್ವಲ್ಪ ಸ್ವಲ್ಪ ಆಗ್ತಿತ್ತು, ಆದ್ರೆ ಡೆಲಿಗೇಷನ್ ಬಂತು ಅಲ್ಲಿ 71 ಅಲ್ಲಿ. ನಾ ಹೇಳ್ತೀನಿ, ಬಾಬಾ ಸಾಕಾರದಲ್ಲಿ ಭಾರತದ ಸೇವೆ ಮಾಡಿದ್ರು, ಆದ್ರೆ ಅವ್ಯಕ್ತ ಏಂಜಲ್ ಬಾಬಾ ಇಡೀ ವಿಶ್ವದ ಸೇವೆಯನ್ನ ಮಾಡಿದ್ರು. ಶುರುವಾತನು ಸಹ ವಿಶ್ವದ ಸೇವೆದು ಅವ್ಯಕ್ತ ಆದ್ಮೇಲೆನೆ ಶುರುವಾಯ್ತು. ಅವ್ಯಕ್ತ ಬಾಬಾದು ಏನೆಲ್ಲ ಮೀಟಿಂಗ್ಸ್ ಇದೆ ಅದ್ರಲ್ಲೂ ಸಹ ಇಡೀ ವಿಶ್ವಕ್ಕೆ ಬಹಳ ಪಾಲನೆಯನ್ನ ನಾವು ಮಾಡಿದ್ದಾರೆ ಬಾಬಾ. 80s ಮುರಳಿ ನಾವು ಓದ್ತಿದೀವಿ. ಇವತ್ತಿನ ಮುರಳಿಯಲ್ಲೂ ಡಬಲ್ ಫಾರಿನರ್ಸ್ಗೆ ಬಹಳ ಪ್ರೀತಿಯಿಂದ ಬಾಬಾ ತಿಳಿಸ್ತಿದ್ದಾರೆ. ಸಾಕಾರ ಬಾಬಾ ಪಾಲನಾ, ಅವ್ಯಕ್ತ ಬಾಬ್ದಾದ ಪಾಲನೆ, ಹಾಗೂ ಜೊತೆಯಲ್ಲಿ ನಿರಾಕಾರ ತಂದೆಯ ಪಾಲನೆ ನಡೀತಿದೆ. ನಾವು ಜಲ್ದಿ ನಮ್ಮ ಪರಿಷ್ಠ ಸ್ವರೂಪವನ್ನ ಧಾರಣೆ ಮಾಡ್ತಾ ನಾವು ಸಹ ಅವ್ಯಕ್ತ ಆಗಿ ಬಾಬಾ ಅವ್ರ ಜೊತೆ ವಾಪಸ್ ಮನೆಗೆ ಹೋಗ್ಬೇಕು. ಬಾಬಾ ಅವರು ಬಹಳಷ್ಟು ಸಮಯ ನಮ್ಗೆ ವೇಟ್ ಮಾಡಿದ್ದಾರೆ. ನೀವ್ ಯೋಚನೆ ಮಾಡಿ, ಯಾವುದೇ ವ್ಯಕ್ತಿ ನಾರ್ಮಲ್ ಆಗಿ 10-15 ಅರ್ಧ ಗಂಟೆ ವೇಟ್ ಮಾಡಿ ಡಿಲೇ ಮಾಡಿದ್ರೆ ಅವರು ಗಿಂತಿ ಮಾಡ್ತಾರೆ, ಎಷ್ಟು ಟೈಮ್ ಕಳ್ದೋಯ್ತು ಇನ್ನೂ ಬಂದಿಲ್ಲ ಅಂತ. ಬಾಬಾ ಅವ್ರು ಬಯಸ್ತಾರೆ ನಾವು ಜಲ್ದಿ ಪುರುಷಾರ್ಥ ಮಾಡಿ ಅಂತ. ಆದ್ರೆ ಬಾಬಾ ನೋಡ್ತಾರೆ ಮಕ್ಕಳು ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತ. ಬಾಬಾ ನೋಡ್ತಿದ್ದಾರೆ. ಹೊರಗಡೆ ಅವ್ರದ್ದು ತಯಾರಿ ಆಗ್ಬಿಟ್ಟಿದೆ ಪ್ರತಿಯೊಂದ್ ಮಾತಲ್ಲ, ಆದ್ರೆ ಇನ್ನು ಮಕ್ಕಳ ತಯಾರಿಗೋಸ್ಕರ ಬಾಬಾ
ಆಹ್ವಾನ ಮಾಡ್ತಿದ್ದಾರೆ, ವೆಯ್ಟ್ ಮಾಡ್ತಿದ್ದಾರೆ ಬಾಬಾ. ನಿಮ್ಮೆಲ್ಲರಿಗೂ ಜನವರಿ ಮಾಸದಲ್ಲಿ ಗೊತ್ತಿದೆ ನಿಮ್ಗೆ ಬಾಬಾ ಸುಂದರ ಅನುಭವಗಳನ್ನ ಮಾಡಿಸ್ತಾರೆ, ನಿಮ್ಮನ್ನು ಹಾರಿಸ್ತಾರೆ. 18th ಜಾನ್ವರಿ ಬಾಬಾ ಪ್ರತಿ ಪ್ರಕಾರದ ವರದಾನಗಳಿಂದ ಭರ್ಪೂರ್ ಮಾಡ್ತಾರೆ. ಓಂ ಶಾಂತಿ.